ನೀವೊಬ್ಬ ಸೀರಿಯಸ್ ಎ ಇಂಜಿನಿಯರ್ ಆಗುವರಾದ್ರೆ ದೆನ್ ದಿಸ್ ವಿಡಿಯೋ ಈಸ್ ಎಕ್ಸಾಕ್ಟ್ಲಿ ಫಾರ್ ಯು. ಓವರ್ ದ ಇಯರ್ಸ್ ಎ ಇಂಟರ್ವ್ಯೂಸ್ ತುಂಬಾನೇ ಚೇಂಜ್ ಆಗಿದೆ. ಇಂಟರ್ವ್ಯೂಸ್ ಚೇಂಜ್ ಆಗೋದು ಅಂತ ಹೇಳಿದ್ರೆ ಕಂಪನೀಸ್ ಆಕ್ಚುಲಿ ಯೂಸ್ ಮಾಡುವಂತ ಎ ಕೂಡ ಚೇಂಜ್ ಆಗಿರ್ಬೇಕಲ್ವಾ? ಅಂಡ್ ಟು ಬಿ ಆನೆಸ್ಟ್, ಚೇಂಜ್ ಆಗಿದೆ. ಸೊ ವಾಟ್ ಮ್ಯಾಟರ್ಸ್ ಮೋಸ್ಟ್ ಇನ್ ಅನ್ ಇಂಟರ್ವ್ಯೂ? Skills, communication, confidence, projects. ಎಕ್ಸಾಕ್ಟ್ಲಿ, ಪ್ರಾಜೆಕ್ಟ್ಸ್. ನೀವು ಯಾವ್ದಾದ್ರು ಟ್ಯುಟೋರಿಯಲ್ಸ್ ಅನ್ನು ನೋಡ್ಬಿಟ್ಟು ಸಿಂಪಲ್ ಆಗಿರುವಂತ ರ್ಯಾಗ್ ಅಥವಾ ಚಾಟ್ ಬಾಟ್ಸ್ ಅನ್ನು ಬಿಲ್ಡ್ ಮಾಡ್ತೀರಿ. ಅಂಡ್ ಹಾನೆಸ್ಟ್ ಆಗಿ ಹೇಳ್ಬೇಕಾ, ಇದು 100% ವರ್ಕೌಟ್ ಆಗುದಿಲ್ಲ. ಯಾಕಂದ್ರೆ ಇದೇ ಪ್ರಾಜೆಕ್ಟ್ಸ್ ಅನ್ನು ನಿಮ್ಮ ಇಂಟರ್ವ್ಯೂವರ್ಸ್ ಎಲ್ಲರ ರೆಸ್ಯೂಮೇಲಿ ನೋಡಿ ಸಾಕಾಗಿರ್ತಾನೆ. ಅಂಡ್ ವಾಟ್ ಹಿ ಡಸ್, this is not what I am looking for. ಸೊ 2024 ಅಲ್ಲಿ ಇದು ಮೇ ಬಿ ವರ್ಕೌಟ್ ಆಗ್ಬೋದು, ಬಟ್ 2026 ಅಲ್ಲಿ ಚಾನ್ಸೇ ಇಲ್ಲ, ಬಿಕಾಸ್ ಥಿಂಗ್ಸ್ ಹ್ಯಾವ್ ಡ್ರಾಸ್ಟಿಕಲಿ ಚೇಂಜ್ಡ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕಂಪನೀಸ್ ಆಕ್ಚುಲಿ ಎ ಅನ್ನು ಯೂಸ್ ಮಾಡುವಂತ ರೀತಿ ತುಂಬಾನೇ ಚೇಂಜ್ ಆಗಿದೆ. ದಟ್ ಮೀನ್ಸ್ ಈಗ ಕಂಪನಿಗೆ ಹೇಗೆ ಬೇಕೋ ಆ ರೀತಿಯಾಗಿರುವಂತ ನಾವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ಬೇಕು ತಾನೆ. ಅಂಡ್ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಎಕ್ಸಾಕ್ಟ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ನಾನು ನಿಮ್ಮ ಎದುರು ಒಂದು 5 ಎ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅನ್ನು ತಗೊಂಡು ಬಂದಿದ್ದೇನೆ. ವಾಟ್ ಕಂಪನಿ ಆಕ್ಚುಲಿ ವಾಂಟ್ಸ್ ಇನ್ 2026. ನಾಟ್ ಅ ಸಿಂಪಲ್ ಚಾಟ್ ಬಾಟ್ ಆರ್ ಅ ಬೇಸಿಕ್ ರ್ಯಾಗ್ ಅಪ್ಲಿಕೇಶನ್, ಬಟ್ ಅ ರಿಯಲ್ ಪ್ರೊಡಕ್ಷನ್ ಗ್ರೇಡ್ AI solution for a real problem. ಸೊ ಈ ವಿಡಿಯೋದಲ್ಲಿ ಯಾವ 5 ಪ್ರಾಜೆಕ್ಟ್ಸ್ ಅಂತ ಮಾತ್ರ ಹೇಳೋದಲ್ಲದೆ ಅದರ ಜೊತೆಗೆ ಅದರ ಬಿಲ್ಡ್ ಫೇಸ್, ಆರ್ಕಿಟೆಕ್ಚರ್, ಬೆಂಚ್ ಮಾರ್ಕ್, ಚಾಲೆಂಜಸ್, ಟೆಕ್ ಸ್ಟ್ಯಾಕ್ಸ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದನ್ನು ರೆಸ್ಯೂಮೇಲಿ ಯಾವ ರೀತಿ ತೋರಿಸ್ಕೊಳ್ಬಹುದು ಇದ್ರ ಬಗ್ಗೆನೂ ನಾವು ಡೀಪ್ ಡೈವ್ ಮಾಡ್ತಾ ಇದ್ದೇವೆ. ಅಂಡ್ ಡೋಂಟ್ ವರಿ, ಇದರಲ್ಲಿರುವಂತಹ ಪ್ರಾಜೆಕ್ಟ್ಸ್ ಅನ್ನು ನಾವು ನಮ್ಮ AI ಇಂಜಿನಿಯರಿಂಗ್ ಸೀರೀಸ್ ಅಲ್ಲಿ ಕೂಡ ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ವಿಡಿಯೋ ಡೀಟೇಲ್ಡ್ ಆಗಿರುತ್ತೆ, ಸ್ವಲ್ಪ ಲಾಂಗ್ ಇರುತ್ತೆ, ಅನ್ಲೈಕ್ ಅದರ್ ಪ್ರಾಜೆಕ್ಟ್ ವಿಡಿಯೋಸ್. ಸೊ ನೀವು ಈ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಿ ನಿಮ್ಮ ರೆಸ್ಯೂಮೇಲಿ ಹಾಕಿ ಅಂಡ್ ಇದ್ರ ಬಗ್ಗೆ ಕ್ಲೀನ್ ಆಗಿರುವಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ, ಒನ್ಸ್ ಮೋರ್ ಕ್ಲೀನ್ ಆಗಿರುವಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ, ದ ಚಾನ್ಸಸ್ ಆಫ್ ಯು ಗೆಟಿಂಗ್ ಹೈರ್ಡ್ ಆಸ್ ಅನ್ AI ಇಂಜಿನಿಯರ್ ವಿಲ್ ಸ್ಕೈ ರಾಕೆಟ್. ಅಂಡ್ ದಿಸ್ ಇಸ್ ಫಾರ್ ಸೀರಿಯಸ್ ಪೀಪಲ್. ಅಂಡ್ ಇಫ್ ಯು ಆರ್ ಸೀರಿಯಸ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತಲೂ ಮುಂಚೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಸೊ ನಮಗೆ ಕೆಲವು ಕಮೆಂಟ್ಸ್ ಬಂದಿದೆ ನಮ್ಮ ಇಂಜಿನಿಯರಿಂಗ್ ಸೀರೀಸ್ ವೀಡಿಯೋಸ್ಗೆ, ಆದಷ್ಟು ಬೇಗ ವೀಡಿಯೋಸನ್ನು ಕಂಪ್ಲೀಟ್ ಮಾಡಿ ಮುಗಿಸಿ ಅಂತ. ಸೊ ಅದರ ಬಗ್ಗೆ ಒಂದೆರಡು ಮಾತಾಡಬೇಕಿತ್ತು. ಸೊ ಗೋಯಿಂಗ್ ಫಾರ್ವರ್ಡ್ ನಮ್ಮ ಸೀರೀಸಲ್ಲಿ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರುವುದು ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ ಆಗಿತ್ತು. ಸೊ ಗೋಯಿಂಗ್ ಫಾರ್ವರ್ಡ್ ನಮ್ಮದಲ್ಲಿ ಪ್ರಾಜೆಕ್ಟ್ ರಿಲೇಟೆಡ್ ಆಗಿರುವಂಥ ವಿಷಯಗಳು ಬರ್ತಾ ಇದೆ. ಅದೇ ರೀತಿ ಹ್ಯಾಂಡ್ಸ್ ಆನ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳು ಕವರ್ ಮಾಡ್ತಿದ್ದೇವೆ. ಸೊ ಈ ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡುವಾಗ ಇರುವಂಥ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಸ್ ಅ ಲಾಟ್ ಆಫ್ ರಿಸರ್ಚ್ ವಿಚ್ ಗೋಸ್ ಬಿಹೈಂಡ್ ದ ಸೀನ್ಸ್. ಅದಾದ ನಂತರ ನಾವು ಅದನ್ನು ನಮ್ಮ ಸಿಸ್ಟಮಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಅದಾದ ನಂತರ ಅದು ರೆಕಾರ್ಡ್ ಮಾಡಬೇಕು, ಅದಾದ ನಂತರ ನಿಮ್ಮ ಮುಂದೆ ತಗೊಂಡು ಬರಬೇಕು. ಸೊ ಈ ಸೈಕಲ್ ಸ್ವಲ್ಪ ಲೆಂಗ್ತಿ ಆಗಿರುವಂಥ ಪ್ರೊಸೆಸ್ ಆಗಿರುತ್ತೆ. ಆ್ಯಂಡ್ ಕ್ವಾಲಿಟಿಯಲ್ಲಿ ನಾವು ಯಾವುದೇ ರೀತಿಯಾಗಿರುವಂಥ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. So that's why we want to give the best output possible. ಸೊ ಇದನ್ನು ನಾವು ಕಂಪೇರ್ ಮಾಡಿ ನೋಡುವಾಗ ಸ್ವಲ್ಪ ಟೈಮ್ ನಮಗೆ ತಾಗ್ತಾ ಇದೆ ಇನ್ ಆರ್ಡರ್ ಟು ಬಿಲ್ಡ್ ದ ಪ್ರಾಜೆಕ್ಟ್. ಹ್ಯಾವಿಂಗ್ ಸೆಡ್ ದಟ್, ನಮ್ಮ ನೆಕ್ಸ್ಟ್ ವಿಡಿಯೋ ನಮ್ಮ AI ಸೀರೀಸ್ ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಸೊ ನಾವು ಲ್ಯಾಂಗ್ ಚೈನ್ ಥಿಯರಿಟಿಕಲ್ ಪಾರ್ಟನ್ನು ನೋಡಿದ್ದೇವೆ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲ್ಯಾಂಗ್ ಚೈನ್ ಇದು ಎಂಡ್ ಟು ಎಂಡ್ ಬ್ಯಾಂಗರ್ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡಿ ನಿಮ್ಮ ಮುಂದೆ ತಗೊಂಡು ಬರ್ತಿದ್ದೇವೆ. ಡೆಪ್ತ್ ಆಗಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಫೀಲ್ಡ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಅದು. ಸೊ ದ್ಯಾಟ್ ವಿಲ್ ಬಿ ಲಾಂಚಿಂಗ್ ನೆಕ್ಸ್ಟ್. ವಿ ವಿಲ್ ಬಿ ಲಾಂಚಿಂಗ್ ದ್ಯಾಟ್ ನೆಕ್ಸ್ಟ್. ಇದು ಯಾಕೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮಗೆ ಕಮೆಂಟ್ಸ್ ಬಂದಿದೆ ಫಾಸ್ಟಾಗಿ ಅಪ್ಡೇಟ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್, ನಿಮಗೆ ಕ್ವಿಕ್ ಆಗಿ ಕಲಿಬೇಕಾಗಿರುವಂಥ ನೀಡ್ ಇರುತ್ತೆ, ಬಟ್ ನಾವು ನಿಮ್ಮ ಮುಂದೆ ಒಂದು ಟಾಪಿಕ್ ಬಗ್ಗೆ ಹೇಳುವಾಗ ಅದರಲ್ಲಿ ಡೀಪ್ ಆಗಿರುವಂಥ ರಿಸರ್ಚ್, ಡೀಪ್ ಆಗಿರುವಂಥ ಎಕ್ಸ್ಪ್ಲನೇಷನ್, ಒಂದು ಡೆಕೋರಮ್ ಅನ್ನು ಮೇಂಟೈನ್ ಮಾಡಿಕೊಂಡೆ ನಮಗೆ ಪ್ರೆಸೆಂಟ್ ಮಾಡಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಆ್ಯಂಡ್ ತುಂಬ ಖುಷಿದೊಂದು ವಿಷಯ ಏನಂತ ಹೇಳಿದರೆ, ದ್ಯಾಟ್ ಯು ಗೈಸ್ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ವಾಟ್ ಆರ್ ವಿ ಡೂಯಿಂಗ್. ಅಂದರೆ ನಿಮಗೆ ಅದರಿಂದ ತುಂಬ ಕಲ್ತಿದ್ದೀರಿ ಅಂತ ಕೇಳೋದು ನಮಗೆ ತುಂಬ ಖುಷಿ ಆಗುತ್ತೆ. ಈ ಪ್ರಾಜೆಕ್ಟ್ಸ್ ನಿಮಗೆ ಬೇರೆ ಎಲ್ಲೂ ಇಂಥ ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ ಅಂತ ಹೇಳುವಂಥ ಕಮೆಂಟ್ಸ್ ಕೇಳುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸ್ಟೇ ಟ್ಯೂನ್ಡ್. ನಾವು ಸಾಲಿಡ್ ಆಗಿರುವಂಥ ಈ ಸೀರೀಸನ್ನು ಕಂಟಿನ್ಯೂ ಮಾಡೋದು ಮಾತ್ರವಲ್ಲದೆ ಆ ಸೀರೀಸನ್ನು ಕಂಪ್ಲೀಟ್ ಕೂಡ ಮಾಡ್ತೇವೆ. ರೈಟ್ ನೌ ವಿ ಆರ್ ಇನ್ ದ ಜನರೇಟಿವ್ AI ಫೇಸ್. ಗೋಯಿಂಗ್ ಫಾರ್ವರ್ಡ್ ಏಜೆಂಟಿಕ್ AI ಫೇಸಿಗೂ ನಾವು ಹೋಗ್ತಾ ಇದ್ದೇವೆ. ದರ್ಸ್ ಅ ಲಾಟ್ಸ್ ಹ್ಯಾಸ್ ಬಿನ್ ಪ್ಲಾನ್ಡ್ ಬಿಹೈಂಡ್ ದ ಸೀನ್. ಸೊ ಸ್ವಲ್ಪ ಪೇಷನ್ಸಲ್ಲಿ ಕೂತ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ಗಿವ್ ಅವರ್ ಬೆಸ್ಟ್ ದೇರ್. So having said that, let's come back to this particular project. So ಯಾಕೆ ನಾನು AI ಪ್ರಾಜೆಕ್ಟ್ಸ್ ಮೇಲೆ ಇಷ್ಟು ಇಂಫಸೈಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಲಾಸ್ಟ್ 2 ಇಯರ್ಸಿಂದ ನೋಡುವಾಗ ಒನ್ ಜಾಬ್ ರೋಲ್ ದಟ್ ಹ್ಯಾಸ್ ಲಿಟ್ರಲಿ ಸ್ಕೈ ರಾಕೆಟೆಡ್ ಇಸ್ ಕಾಲ್ಡ್ ಆಸ್ AI ಇಂಜಿನಿಯರಿಂಗ್. AI ಇಂಜಿನಿಯರಿಂಗ್ ಜಾಬ್ ರೋಲ್ಸ್ ತುಂಬಾ ಹೈ ಬೂಮಲ್ಲಿ, ಹೈ ಡಿಮ್ಯಾಂಡಲ್ಲಿ ಮೇಲೆ ಹೋಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ 2 ಇಯರ್ಸ್ ಅಥವಾ ನೆಕ್ಸ್ಟ್ 3 ಇಯರ್ಸಲ್ಲೂ ನಾನು ಯಾವುದೇ ರೀತಿಯಾಗಿರುವಂಥ ಡಿಕ್ಲೈನನ್ನು ಆ ಪರ್ಟಿಕ್ಯುಲರ್ ಜಾಬ್ ರೋಲಲ್ಲಿ ಕಾಣ್ತಾ ಇಲ್ಲ. ಎವ್ರಿ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದು ಕಂಪ್ಲೀಟ್ಲಿ ಸ್ಕೈ ರಾಕೆಟ್ ಆಗ್ತಾನೇ ಇದೆ. ಯಾಕೆ ಹೇಳಿ? ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದಿಸ್ AI era and most of the companies have built their projects on AI. ಆ್ಯಂಡ್ ಎಷ್ಟೋ ಕಂಪನೀಸ್ ಅವರ ಎಕ್ಸಿಸ್ಟಿಂಗ್ ಪ್ರಾಡಕ್ಟಿಗೆ AI ಅನ್ನು ಇಂಟಗ್ರೇಟ್ ಮಾಡಲಿಕ್ಕೂ ನೋಡ್ತಿದ್ದಾರೆ. ಆ್ಯಂಡ್ ಎಷ್ಟೋ ಬೆಂಗಳೂರಿನಲ್ಲಿ ಸಾವಿರಾರು AI ಸ್ಟಾರ್ಟಪ್ಸ್ಗಳು ಬಂದಿದೆ. ಸೊ ಇಷ್ಟೆಲ್ಲ ರಿಕ್ವೈರ್ಮೆಂಟ್ಸ್ ಬಂದಾಗ ಡೆಫಿನೆಟ್ಲಿ ಡಿಮಾಂಡ್ ಫಾರ್ AI ಇಂಜಿನಿಯರ್ಸ್ ಈಸ್ ಆಲ್ಸೋ ಹೈ. ಆ್ಯಂಡ್
ಒಂದು ವಿಷಯ ನಾವಿಲ್ಲಿ ನೋಡಬೇಕಾಗಿರೋದು ಏನಂತ ಹೇಳಿದರೆ, ಒಂದು 2 ಇಯರ್ಸ್ ಮುಂಚೆ ಕಂಪನೀಸ್ AI ಅನ್ನು ಯೂಸ್ ಮಾಡೋದು ಮತ್ತು ಈಗ AI ಅನ್ನು ಯೂಸ್ ಮಾಡೋದಲ್ಲಿ ಹಲವಾರು ವ್ಯತ್ಯಾಸಗಳಿದೆ. ಬಿಕಾಸ್ AI ಹ್ಯಾಸ್ ಇವಾಲ್ವ್ಡ್ ಓವರ್ ಇಯರ್ಸ್ ಆ್ಯಂಡ್ ಫ್ಯೂಚರಲ್ಲಿ ಕೂಡ ಇದು ಫರ್ದರ್ ಎವಾಲ್ವ್ ಆಗೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಹಾಗೆ ಈ ಒಂದು ಟೆಕ್ನಾಲಜಿ ಇವಾಲ್ವ್ ಆಗುವಾಗ ನಾವು ಅದರ ಜೊತೆಗೆ ನಾವು ಕೂಡ ಮೂವ್ ಆನ್ ಆಗಬೇಕಾಗುತ್ತೆ. ಸೊ ಅದರ ಜೊತೆಗೆ ನಾವು ಮೂವ್ ಆನ್ ಆಗಬೇಕು ಅಂತಿದ್ರೆ ದೇರ್ ಆರ್ ಸರ್ಟೆನ್ ಪ್ರಾಜೆಕ್ಟ್ಸ್ ಐ ವಾಂಟ್ ಯು ಟು ಫೋಕಸ್ ಆನ್. ಬಿಕಾಸ್ ಸಿಂಪಲ್ ಆಗಿರುವಂಥ ರ್ಯಾಗ್ ಅಥವಾ ಚಾಟ್ ಬಾಟ್ ನಾವು ಆಲ್ರೆಡಿ ಅದು ಎಲ್ಲರ ಪ್ರಾಜೆಕ್ಟ್ಸ್ ಎಲ್ಲರ ರೆಸ್ಯೂಮೆಯಲ್ಲಿ ಇರುತ್ತೆ, ಎಲ್ಲರ ಪ್ರಾಜೆಕ್ಟ್ಸ್ ಲಿಸ್ಟಲ್ಲಿ ಅದು ಬಂದಿರುತ್ತೆ. ಬಟ್ ಅದು ಮಾತ್ರ ಸಾಕಾಗೋದಿಲ್ಲ ಈಗಿನ 2026 ಎಸ್ಪೆಷಲಿ ಫಾರ್ 2027 ಅಂತೂ ಚಾನ್ಸೇ ಇಲ್ಲ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ವಿಚ್ ಹ್ಯಾವ್ ಕಮ್. ಇವ್ಯಾಲ್ಸ್ ಅಂದರೆ ಏನು, ಅಬ್ಸರ್ವಬಿಲಿಟಿ ಆಸ್ಪೆಕ್ಟ್ಸಲ್ಲಿ, ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ. ಸೊ ಈ ರೀತಿ ಹಲವಾರು ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿರುವಂಥ ಅಥವಾ ಒಂದು ಹೈ ಎಂಡ್ ಆಗಿರುವಂಥ ಟೆಕ್ನಾಲಜೀಸ್ ಬಂದಿದೆ. ಸೊ ಅದರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿಯೊಂದು ಪ್ರಾಜೆಕ್ಟಿಗೂ ಅದರದೇ ಆಗಿರುವಂಥ ಒಂದು ನೆಸೆಸಿಟಿ ಇರುತ್ತೆ, ಒಂದು ಸರ್ಟನ್ ಪ್ರಾಬ್ಲಮನ್ನು ಅದು ಸಾಲ್ವ್ ಮಾಡುತ್ತೆ. ಇದು ಯಾವುದು ಸಿಂಪಲ್ ಆಗಿರುವಂಥ ಟಾಯ್ ಪ್ರಾಜೆಕ್ಟ್ ಅಲ್ಲ. ಬಿಗಿನಿಂಗ್ ಸ್ವಲ್ಪ ನಿಮಗೆ ಈಸಿ ಅಂತ ಅನಿಸ್ಬೋದು, ಬಟ್ ವೆನ್ ವಿ ರೀಚ್ ದ 5th ಪ್ರಾಜೆಕ್ಟ್ ನೀವು ಕೆಲವೊಮ್ಮೆ ಈ ಟಾಪಿಕ್ ಬಗ್ಗೆ ಇನ್ನೂ ಕೇಳೇ ಇರಲಿಕ್ಕಿಲ್ಲ. ಸೊ ಅಂಥ ಒಂದು ಡೀಪ್ ರಿಸರ್ಚ್ಡ್ ಆಗಿರುವಂಥ ಒಂದು ಟಾಪಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೈಕ್ರೋ ಡಿಗ್ರಿಯಲ್ಲಿ ಕೂಡ ನಾನು ಹಲವಾರು ಇಂಟರ್ವ್ಯೂಸ್ಗಳನ್ನು ತೆಗೆದಿದ್ದೇನೆ. ಆ್ಯಂಡ್ ನಮಗೆ ವಿ ನೀಡ್ ಪೀಪಲ್ ಹೂ ವಾಂಟ್ ಟು ಯೂಸ್ AI. ನಮಗೆ AI ಇಂಟಗ್ರೇಷನ್ ಪಾರ್ಟ್ ಸುಮಾರು ಮಾಡಲಿಕ್ಕೆ ನಮ್ಮ ಪ್ಲಾಟ್ಫಾರ್ಮ್ಸಲ್ಲಿ ಇರುತ್ತೆ. ಸೊ ಹಾಗೆ ಮಾಡುವಾಗ ವಾಟ್ ಐ ಫಿಗರ್ಡ್ ಔಟ್ ಇಸ್ ದಟ್, ನಾನು ಇಂಟರ್ವ್ಯೂ ಮಾಡುವಾಗ ವಾಟ್ ಐ ಸಿ ಇನ್ ಇಂಟರ್ವ್ಯೂವರ್ ಇಸ್ ದಟ್, ಒಂದು ಆ ಪ್ರಾಜೆಕ್ಟ್ ಅವರು ಬಿಲ್ಡ್ ಮಾಡಿದ ಅಥವಾ ಯಾವುದಾದ್ರೂ ಟ್ಯುಟೋರಿಯಲಿಂದ ಅವರು ತೆಗೆದು ಬಂದದ ಅಂತ ಫಸ್ಟ್ ನಾನು ಚೆಕ್ ಮಾಡ್ತೇನೆ. ಅದಾದ ನಂತರ ಅವರಿಗೆ ಆ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ ಗೊತ್ತಿದೆಯಾ ಅಥವಾ ಈ ಟ್ರೇಡ್ ಆಫ್ಸ್ ಬಗ್ಗೆ ಡೂ ದೇ ನೋ ದ್ಯಾಟ್, ಅದರ ಬಗ್ಗೆ ನಾನೊಂದು ಥಿಂಕ್ ಮಾಡ್ತೇನೆ. ಇಲ್ಲದಿದ್ದರೆ ಅವರು ಈ ಪ್ರಾಜೆಕ್ಟನ್ನು ಬರೀ ಅವರ ಲೋಕಲ್ ಮೆಷಿನಲ್ಲಿ ಮಾತ್ರ ಬಿಲ್ಡ್ ಮಾಡಿದ ಅಥವಾ ಶಿಪ್ ಮಾಡಿದಾರಾ. ಸೊ ಈ 3 ವಿಷಯಗಳು ಅಥವಾ ಡಿಪ್ಲಾಯ್ ಮಾಡಿದ್ದಾರೆ, ಈ 3 ವಿಷಯಗಳಲ್ಲಿ ನಾನು ಜಾಸ್ತಿ ಹೈಯೆಸ್ಟ್ ಆಗಿ ಫೋಕಸ್ ಮಾಡುವಂಥದ್ದು. ಆ್ಯಂಡ್ ಈ 3 ಕ್ವಶನ್ಸ್ಗೆ ನನಗೆ ಉತ್ತರ ಸಿಕ್ಕಿದ್ರೆ ದಟ್ ಈಸ್ ಹೌ ಐ ಹೈಯರ್. ಆ್ಯಂಡ್ ನನ್ನ ಪ್ರಕಾರ ಮೆಜಾರಿಟಿ ಆಫ್ ದಿ AI ರಿಕ್ರೂಟರ್ ಕೂಡ ಇದೇ ಪ್ಯಾಟರ್ನನ್ನು ಫಾಲೋ ಮಾಡ್ತಿದ್ದಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ನಾರ್ಮಲಿ ಯು ವಾಂಟ್ ಟು ಸಿ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಒಂದು ಹಾನೆಸ್ಟ್ ಆಗಿರುವಂಥ ಸಜೆಷನ್ ನನ್ನ ಸೈಡಿಂದ ನಾನು ಏನು ಕೊಡ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರೋದು ಒಂದು 50% ಆದರೂ ತೊಂದರೆ ಇಲ್ಲ. ಆ 50% ಇದಷ್ಟೇ ರೆಸ್ಯೂಮೇಲಿ ಹಾಕಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಇಂಟರ್ವ್ಯೂವರ್ ಜಾಸ್ತಿ ಕೇಳೋದು ಆ ರೆಸ್ಯೂಮೇಲಿ ನೀವು ಎಂತ ಹಾಕಿದ್ರೆ ಅದರ ಮೇಲೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಇಫ್ ಇನ್ ಕೇಸ್ ನೀವು ಅದರಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂತಿದ್ರೆ ದಯಮಾಡಿ ಆ ಪ್ರಾಜೆಕ್ಟನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು, ಐ ಜಸ್ಟ್ ವಾಂಟೆಡ್ ಟು ಗೈಡ್ ಯು ಗೈಸ್ ಹಿಯರ್. ಯಾಕೆಂತ ಹೇಳಿದ್ರೆ ರಾಂಗ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಟ್ಟು ಅದರಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ ಐ ಥಿಂಕ್ ದಟ್ ವೋಂಟ್ ಆ್ಯಡ್ ಲಾಟ್ ಆಫ್ ವ್ಯಾಲ್ಯೂ. ಸೊ ಏನು ಗೊತ್ತಿದೆ ಅದನ್ನು ಮಾತ್ರ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದ ಫಸ್ಟ್ ಪ್ರಾಜೆಕ್ಟ್ ಇಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಏಜೆಂಟಿಕ್ ಕೋಡ್ ಫಿಕ್ಸ್ ಸಿಸ್ಟಮ್ ಅಂತ. ಸೊ ಈ ಏಜೆಂಟಿಕ್ ಕೋಡ್ ಫಿಕ್ಸ್ ಸಿಸ್ಟಮ್ ಅಂತ ಹೇಳಿದರೆ ವಿ ಆರ್ ಯೂಸಿಂಗ್ ಮಲ್ಟಿಪಲ್ ಏಜೆಂಟ್ಸ್ ಇಲ್ಲಿ ಇನ್ ಆರ್ಡರ್ ಟು ಫಿನಿಶ್ ಅಪ್ ಅ ಟಾಸ್ಕ್. ಸೊ ಇಲ್ಲಿ ದ ಟಾಸ್ಕ್ ಏನಿಲ್ಲ, ವೆರಿ ಸಿಂಪಲ್. ನಾವು ಗಿಟ್ಹಬ್ ಇಶ್ಯೂ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ನಮ್ಮ ಏಜೆಂಟ್ಸ್ ಏನು ಮಾಡುತ್ತೆ, ಆ ಗಿಟ್ಹಬ್ ಇಶ್ಯೂ ಅನ್ನು ಫಿಗರ್ ಔಟ್ ಮಾಡಿ ನಮ್ಮ ಕೋಡ್ ಬೇಸಲ್ಲಿ ಸರ್ಚ್ ಮಾಡಿ ಆ ಏನು ಇಶ್ಯೂಸ್ ಇದೆ ಅದನ್ನು ಫಿಕ್ಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಮತ್ತೊಂದು ಪುಲ್ ರಿಕ್ವೆಸ್ಟನ್ನು ಓಪನ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಟಾಸ್ಕ್. ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ನಿಮ್ಗೆ ಏನು ಬಿಲ್ಡ್ ಮಾಡಬೇಕು ಅದು ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೇನೆ. ಒಂದು ಗಿಟ್ಹಬ್ ಇಶ್ಯೂ ಇರುತ್ತದೆ, ಆ ಗಿಟ್ಹಬ್ ಕಂಪ್ಲೀಟ್ ಆಕ್ಸೆಸನ್ನು ನಾವು ನಮ್ಮ ಏಜೆಂಟ್ಸಿಗೆ ಪ್ರೊವೈಡ್ ಮಾಡುವಂಥದ್ದು. ನಮ್ಮ ಏಜೆಂಟ್ಸ್ ಏನು ಮಾಡುತ್ತೆ, ಆ ಗಿಟ್ಹಬ್ ಇಶ್ಯೂದ ಒಳಗೆ ಹೋಗುತ್ತೆ, ಕೋಡ್ ಬೇಸನ್ನು ಅಂಡರ್ಸ್ಟ್ಯಾಂಡ್ ಮಾಡುತ್ತೆ, ಎಲ್ಲಿ ಬಗ್ ಉಂಟು ಅಂತ ಫಿಗರ್ ಔಟ್ ಮಾಡುತ್ತೆ, ಅಲ್ಲಿ ಫಿಕ್ಸ್ ಮಾಡುತ್ತೆ, ಅದನ್ನು ಟೆಸ್ಟ್ ಮಾಡುತ್ತೆ, ಒಂದು ಪುಲ್ ರಿಕ್ವೆಸ್ಟನ್ನು ಓಪನ್ ಮಾಡುತ್ತೆ. ಸೊ ದಿಸ್ ಈಸ್ ಅ ಟಾಸ್ಕ್. ಸೊ ಇದರಲ್ಲಿ ಬೇಸಿಕಲಿ ನಾವು ಯೂಸ್ ಮಾಡೋದು ಏನಲ್ಲ ಅಂತ ಹೇಳಿದರೆ ಮಲ್ಟಿಪಲ್ ಏಜೆಂಟ್ಸನ್ನು ಯೂಸ್ ಮಾಡ್ತೇವೆ. ಸೊ ನಿಮಗೆ ನಾರ್ಮಲ್ ಜನರೇಟಿವ್ AI ಅಪ್ಲಿಕೇಶನ್ ಮತ್ತು ಏಜೆಂಟಿಕ್ AI ಬಗ್ಗೆ ಡಿಫ್ರೆನ್ಸ್ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂತಿದ್ರೆ ಜನರೇಟಿವ್ AI ಅಪ್ಲಿಕೇಶನ್ಸ್ ಏನು ಮಾಡೋದು, ಒಂದು ಇನ್ಪುಟ್ ಟೆಕ್ಸ್ಟನ್ನು ತಗೊಳ್ಳುತ್ತೆ, ಒಂದು ಔಟ್ಪುಟ್ಟನ್ನು ನಿಮಗೆ ಪ್ರೊವೈಡ್ ಮಾಡಿ ಕೊಡುತ್ತೆ. ಬಟ್ ಏಜೆಂಟ್ಸ್ ಹಾಗೆಲ್ಲ, ಏಜೆಂಟ್ಸ್ ಒಂದು ಟಾಸ್ಕನ್ನು ಆಟೋನಾಮಸ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಅಂದರೆ ಅದೇ ಡಿಸಿಷನ್ ತಗೊಳ್ಳುತ್ತೆ, ಅದೇ ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ಳುತ್ತೆ, ಆ್ಯಂಡ್ ಅದಾದ ನಂತರ ಆ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ಒಂದು ನಾರ್ಮಲ್ ಚಾಟ್ ಬಾಟ್ ಅಥವಾ ಜನರೇಟಿವ್ AI ಅಪ್ಲಿಕೇಶನ್ಸ್ಗೆ ಇಲ್ಲಿಂದ ಬೆಂಗಳೂರಿಗೆ ನೀನು ಟಿಕೆಟ್ ಬುಕ್ ಮಾಡು ಅಂತ ಕೇಳಿದರೆ ಅದಕ್ಕೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಇಲ್ಲಿಂದ ಬೆಂಗಳೂರಿಗೆ ಇರುವಂಥ ಐಟಿನರೀಸನ್ನು ಪ್ರೊವೈಡ್ ಮಾಡುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಇರುವಂಥ ಐಟಿನರೀಸನ್ನು ಪ್ರೊವೈಡ್ ಮಾಡುತ್ತೆ. ಎಷ್ಟು ಟ್ರೈನ್ಸ್ ಇದೆ, ಎಷ್ಟು ಫ್ಲೈಟ್ಸ್ ಇದೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಬಟ್ ನಾರ್ಮಲ್ ಏಜೆಂಟಿಕ್ AI ಅಪ್ಲಿಕೇಶನ್ ಆ ರೀತಿ ಅಲ್ಲ. ಏಜೆಂಟಿಕ್ AI ಅಪ್ಲಿಕೇಶನ್ಸ್ ಎಂಟೈರ್ಲಿ ನಿಮಗೆ ಏನು ಬೇಕೋ, ನಿಮಗೆ ಎಂಟೈರ್ ಫ್ಲೈಟ್ ಇದು ಡೀಟೇಲ್ಸ್ ಮಾತ್ರ ಅಲ್ಲ, ಆ ಫ್ಲೈಟನ್ನು ಬುಕ್ ಮಾಡಿ ಆ ಟಿಕೆಟನ್ನು ನಿಮಗೆ ರಿಟರ್ನ್ ಮಾಡಿ ಕೊಡುತ್ತೆ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಜನರೇಟಿವ್ AI ಅಪ್ಲಿಕೇಶನ್ ಆ್ಯಂಡ್ ಅ ಏಜೆಂಟಿಕ್ AI ಅಪ್ಲಿಕೇಶನ್. ಸೊ ನಾವಿಲ್ಲಿ ಏಜೆಂಟಿಕ್ AI ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು, ಅದರಲ್ಲೂ ಪ್ರಿಫರಬ್ಲಿ ಮಲ್ಟಿ ಏಜೆಂಟ್ ಸಿಸ್ಟಮ್ಸನ್ನು ನಾವು ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಮಲ್ಟಿ ಏಜೆಂಟ್ ಸಿಸ್ಟಮ್ಸ್ ಅಂತ ಹೇಳಿದರೆ ಪ್ರಿಡಾಮಿನೆಂಟ್ಲಿ ನೀವಿಲ್ಲಿ ಹಲವಾರು ಟಾಸ್ಕ್ಸ್ ಇದೆ, ಕರೆಕ್ಟ್ ಅಲ್ಲ? ಈ ಗಿಟ್ಹಬ್ ಇದು ಆಕ್ಸೆಸ್ ನೀವು ಏಜೆನ್ಸಿಗೆ ಕೊಟ್ಟರೆ ಒಂದು ಏಜೆಂಟ್ ಆ ಗಿಟ್ಹಬ್ ಇದು
ಗಿಟ್ ಹಬ್ ಒಳಗೆ ಹೋಗಬೇಕಾಗುತ್ತೆ. ಇನ್ನೊಂದು ಏಜೆಂಟ್ ಕಂಪ್ಲೀಟ್ಲಿ ಕೋಡನ್ನು ರೀಡ್ ಮಾಡೋದು, ಇನ್ನೊಂದು ಏಜೆಂಟ್ ಪ್ಲಾನ್ ಮಾಡೋದು, ಇನ್ನೊಂದು ಏಜೆಂಟ್ ಎಲ್ಲಿ ಇಶ್ಯೂಸ್ ಉಂಟು ಅದನ್ನು ಫಿಕ್ಸ್ ಮಾಡೋದು, ಆ್ಯಂಡ್ ಇನ್ನೊಂದು ಏಜೆಂಟ್ ಅದನ್ನು ಟೆಸ್ಟ್ ಮಾಡೋದು, ಇನ್ನೊಂದು ಏಜೆಂಟ್ ಒಂದು PR ಅನ್ನು ಓಪನ್ ಮಾಡೋದು. ಸೊ ಹೀಗೆ ಹಲವಾರು ಟಾಸ್ಕ್ಸ್ ಮಾಡಲಿಕ್ಕೆ ಒಂದೊಂದು ಏಜೆಂಟನ್ನು ನಾವು ಅಸೈನ್ ಮಾಡಿಟ್ಟಿರ್ತೇವೆ. ಆದರೆ ಇಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಏಜೆಂಟ್ಸ್ ಅನ್ನು ಯಾರು ಮ್ಯಾನೇಜ್ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಈ ಏಜೆಂಟ್ಸ್ ಅನ್ನು ಹಾಗೆ ನಮಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಸಮ್ವನ್ ಹ್ಯಾಸ್ ಟು ಆರ್ಕೆಸ್ಟ್ರೇಟ್ ದಟ್, ಅಂಡ್ ದಟ್ ಈಸ್ ವೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ರೇಮ್ ವರ್ಕ್ ಇನ್ 2026 ಸಮಥಿಂಗ್ ಕಾಲ್ಡ್ ಆಸ್ ಲ್ಯಾಂಗ್ರಾಫ್ ಅನ್ನು ನಾವು ಯೂಸ್ ಮಾಡೋದು. ಲ್ಯಾಂಗ್ರಾಫ್ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರಾಫ್ ಬೇಸ್ ಅಥವಾ ನೋಡ್ ಬೇಸ್ಡ್ ಫ್ರೇಮ್ ವರ್ಕ್. ವರಿ ಮಾಡಬೇಡಿ, ಇದು ನಮ್ಮ ನಮ್ಮ ಇಂಜಿನಿಯರಿಂಗ್ ಸೀರೀಸ್ ಅಲ್ಲಿ ಲ್ಯಾಂಗ್ರಾಫ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಈಗ ನಾವು ಲ್ಯಾಂಗ್ ಚೈನ್ ಟಾಪಿಕ್ ಅಲ್ಲಿ ಇದ್ದೇವೆ. ವಿಲ್ ಡೆಫಿನೆಟ್ಲಿ ರೀಚ್ ಅಪ್ ಟು ಲ್ಯಾಂಗ್ರಾಫ್. ಸೊ ಲ್ಯಾಂಗ್ರಾಫ್ ಇಸ್ ಜಸ್ಟ್ ಅ ಫ್ರೇಮ್ ವರ್ಕ್. ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಲ್ಯಾಂಗ್ರಾಫ್ ಒಂದು ಫ್ರೇಮ್ ವರ್ಕ್. ಆ ಫ್ರೇಮ್ ವರ್ಕ್ ಏನ್ ಮಾಡುತ್ತೆ, ನಿಮ್ಮ ಮಲ್ಟಿಪಲ್ ಏಜೆಂಟ್ಸ್ ಅನ್ನು ಮ್ಯಾನೇಜ್ ಮಾಡುತ್ತೆ ಅಥವಾ ಆರ್ಕೆಸ್ಟ್ರೇಟ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಸ್ಪೆಕ್ಟ್ ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ನೀವು ಕೊಟ್ಟಿರುವಂಥ ಗಿಟ್ ರೆಪೋಸಿಟರಿ ಇರುವಂಥ ಇಶ್ಯೂಸ್ ತುಂಬ ಕಾಂಪ್ಲೆಕ್ಸ್ ಇದ್ರೆ, ತುಂಬ ಕಠಿಣವಾಗಿರೋದು ಅಂತಿದ್ರೆ, ದೆನ್ ನೀವು ಡೈರೆಕ್ಟಾಗಿ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಬಿಡಬಾರ್ದು. So what you need to do, you have to send it to one more agent, and that agent is called as research agent. So this is the main functionality of the application. Okay, so ನೀವು ಒಂದು ಕಂಡೀಷನಲ್ ಎಡ್ಜ್ ಅನ್ನು ಹಾಕಬೇಕು. ದ ಪ್ಲಾನರ್ ರೌಟ್ಸ್, ಒಂದು ಪ್ಲಾನರ್ ರೌಟ್ ಅಂತ ಇದೆ ಅಲ್ಲ, ಆ ರೌಟ್ ಸಿಂಪಲ್ ಇಶ್ಯೂ ಅಂತಿದೆ, ಡೈರೆಕ್ಟ್ ಆಗಿ ಕೋಡ್ ಫಿಕ್ಸ್ ಮಾಡುವ ಏಜೆಂಟಿಗೆ ಪಾಸ್ ಆನ್ ಮಾಡ್ಬೋದು. ಇಫ್ ಇನ್ ಕೇಸ್ ಡಿಫಿಕಲ್ಟ್ ಇದ್ರೆ, ಕಾಂಪ್ಲೆಕ್ಸ್ ಆಗಿರುವಂಥ ಎಂತ ಹೇಳೋದು ಪ್ರಾಬ್ಲಮ್ ಅಂತಿದ್ರೆ, ಅದನ್ನು ಫಸ್ಟ್ ನೀವು ರಿಸರ್ಚ್ ಏಜೆಂಟಿಗೆ ಕೊಡಬೇಕು. ರಿಸರ್ಚ್ ಏಜೆಂಟ್ ಆದ ನಂತರ, ರಿಸರ್ಚ್ ಏಜೆಂಟ್ ಹೋಗಿ ಅದನ್ನು ರಿಸರ್ಚ್ ಮಾಡಿದ ನಂತರ, ದೆನ್ ಓನ್ಲಿ ಇಟ್ ಹ್ಯಾಸ್ ಟು ಮೂವ್ ಟು ಯುವರ್ ಕೋಡ್ ರೈಟರ್ ಏಜೆಂಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಕಾಂಪ್ಲೆಕ್ಸಿಟಿ ನೀವು ನೋಡ್ಕೊಂಡಿರೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಬರುವಂಥದ್ದು, ಏಜೆಂಟ್ಸ್ ಇದು ಡಿಸಿಷನ್ ಮೇಕಿಂಗ್ ಪ್ಯಾಟರ್ನ್ ಅಥವಾ ಸ್ಟ್ರಾಟಜಿ ಏನಿದೆ ಅದು ಇಲ್ಲಿ ನಿಮಗೆ ಯೂಸ್ ಕೇಸಿಗೆ ಬರೋದು. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್ ದಿಸ್ ಇನ್ ಅನ್ ಇಂಟರ್ವ್ಯೂ. ಸೊ ಇಲ್ಲಿ ಫಿಕ್ಸ್ಡ್ ಸ್ಕ್ರಿಪ್ಟ್ ಮೇಲೆ ಬರೆಯುವುದಲ್ಲ, ಇಟ್ ಗೋಸ್ ಬೇಸ್ಡ್ ಆನ್ ವಾಟ್ ಯು ಥಿಂಕ್, ಇಟ್ ಗೋಸ್ ಬೇಸ್ಡ್ ಆನ್ ವಾಟ್ ನೀವು ಹೇಗೆ ಕಂಡೀಷನ್ ಹಾಕ್ತೀರಿ ಅದರ ಮೇಲೆ ಅದು ಬ್ರಾಂಚ್ ಹಾಕ್ಕೊಂಡು ಫರ್ದರ್ ಮುಂದೆ ಹೋಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಅ ಕೋಡ್ ರೈಟಿಂಗ್ ಪಾರ್ಟ್. ಇದನ್ನು ಯಾರಾದರೂ ರೈಟ್ ಮಾಡಬೇಕಲ್ಲ, ಈ ಕೋಡನ್ನು ಯಾರಾದರೂ ಬರಿಬೇಕಲ್ಲ. ಸೊ ಈ ಬರೆಯೋ ಏಜೆಂಟ್ ಏನು ಮಾಡುತ್ತೆ, ಒಂದು ಐಸೋಲೇಟೆಡ್ ಆಗಿರುವಂಥ ಡೋಕರ್ ಕಂಟೈನರ್ದು ಒಳಗೆ ಕೋಡನ್ನು ಬರೆಯುತ್ತೆ. ಓಕೆ, ಕೋಡನ್ನು ಬರೆಯುತ್ತೆ, ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಫೇಲ್ ಆಯಿತು ಅಂತಿದ್ರೆ ಇನ್ನೊಂದು ಟ್ರೈ ಮಾಡುತ್ತೆ, ಇನ್ನೂ ಫೇಲ್ ಆಯಿತು ಅಂತಿದ್ರೆ ನಾವು ಮಲ್ಟಿಪಲ್ ಆಗಿ ಲೂಪ್ ಮಾಡ್ತಾ ಇಲ್ಲ, ನಾವು 2 ರೀಟ್ರೈಸ್ ಆದ ನಂತರ ವಿಲ್ ಟ್ರೈ ಟು ಫಿಕ್ಸ್ ಇಟ್, ಇಲ್ಲ ಇನ್ನೊಮ್ಮೆ ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ, ಇಲ್ವಾ ತೊಂದರೆ ಇಲ್ಲ, ಅನ್ಏಬಲ್ ಟು ಫಿಕ್ಸ್ ಅಂತ ಹೇಳಿರುವಂಥ ಒಂದು ಔಟ್ಪುಟ್ಟನ್ನು ನಾವು ಜನರೇಟ್ ಮಾಡಿ ಕೊಡಬೇಕಾಗುತ್ತೆ. ಅಲ್ಲದೆ ಸುಮ್ಮನೆ ಹ್ಯಾಲುಸಿನೇಟ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕಿಲ್ಲ. ಹ್ಯಾಲುಸಿನೇಷನ್ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ಲಿ ರಾಂಗ್ ಆನ್ಸರ್ಸ್ ಕೊಡೋದಕ್ಕೆ ನಾವು ಹ್ಯಾಲುಸಿನೇಷನ್ ಅಂತ ಹೇಳ್ತೇವೆ. ಸೊ ಹ್ಯಾಲುಸಿನೇಷನ್ ಪಾರ್ಟಿಗೆ ನಾವು ಹೋಗ್ಲಿಕ್ಕಿಲ್ಲ. ವಿ ಹ್ಯಾವ್ ಟು ಜಸ್ಟ್ ಫಿನಿಶ್ ಇಟ್. 2 ಕ್ಯಾಪ್ ರೀಟ್ರೈಸ್ ಅನ್ನು ನಾವು ಮಾಡಬೇಕಾಗುತ್ತೆ. ಅದು ಮಾಡಿದ ನಂತರ ದೆನ್ ಯು ಹ್ಯಾವ್ ಟು ಬಿಲ್ಡ್ ದಿ ಔಟ್ಪುಟ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮಲ್ಟಿಪಲ್ ಏಜೆಂಟ್ಸ್ ಇರುತ್ತೆ, ಒಂದೊಂದು ಟಾಸ್ಕ್ ಒಂದೊಂದು ಏಜೆಂಟ್ಸ್ ಮಾಡುತ್ತೆ. ಆ ಏಜೆಂಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿ ಹ್ಯಾವ್ ಎ ಲ್ಯಾಂಗ್ರಾಫ್, ಆ್ಯಂಡ್ ಲ್ಯಾಂಗ್ರಾಫ್ ಎಂಟೈರ್ ಥಿಂಗ್ ಅನ್ನು ಆರ್ಕೆಸ್ಟ್ರೇಟ್ ಮಾಡುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ನಿಮ್ಮ ಪ್ಲಾನರ್ ಏಜೆಂಟ್ ಏನು ಮಾಡುತ್ತೆ, ಕಂಡೀಷ್ನಲಿ ನಿಮ್ಮ ನೆಕ್ಸ್ಟ್ ಏಜೆಂಟನ್ನು ಡಿಸೈಡ್ ಮಾಡುತ್ತೆ. ಇಫ್ ದಟ್ ಇಶ್ಯೂ ಈಸ್ ವೆರಿ ಕಾಂಪ್ಲೆಕ್ಸ್, ದೆನ್ ಇಟ್ ಹ್ಯಾಸ್ ಟು ಗೋ ಟು ರಿಸರ್ಚ್ ಏಜೆಂಟ್. ಇಫ್ ದ ಇಶ್ಯೂ ಈಸ್ ನಾಟ್ ದ್ಯಾಟ್ ಕಾಂಪ್ಲೆಕ್ಸ್, ದೆನ್ ಇಟ್ ಕ್ಯಾನ್ ಗೋ ಟು ದ ಕೋಡ್ ರೈಟರ್ ಏಜೆಂಟ್ ಡೈರೆಕ್ಟ್ಲಿ ಕೋಡ್ ರೈಟರ್ ಏಜೆಂಟಿಗೆ ಅದನ್ನು ನಾವು ಪುಷ್ ಮಾಡಿಸಿ ಕೊಡ್ತೇವೆ. ಆ್ಯಂಡ್ ಫೈನಲಿ ನೀವು ಅದನ್ನು ಟೆಸ್ಟ್ ಮಾಡಬೇಕು. ಹಾರ್ನೆಸ್ ಇಸ್ ಆಲ್ ಅಬೌಟ್ ಟೆಸ್ಟಿಂಗ್. ನೀವೊಂದು 15 to 20 ರಿಯಲ್ ಆಗಿರುವಂಥ ಫಿಕ್ಸ್ಡ್ ಆಗಿರುವಂಥ ಓಪನ್ ಸೋರ್ಸ್ ರೆಪೋಸಿಟರಿಯನ್ನು ಕೊಟ್ಟು ನಿಮ್ಮ ಏಜೆಂಟ್ಸನ್ನು ಇದರಲ್ಲಿ ಇಶ್ಯೂಸ್ ಎಲ್ಲಿ ಉಂಟು ಅಂತ ಫಿಗರ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿಸಬೇಕು. ಇಲ್ಲಿಂದ ನಿಮಗೆ ನಿಮ್ಮ ಏಜೆಂಟ್ ಇದು ಎಷ್ಟು ಸಕ್ಸಸ್ ರೇಟ್ ಉಂಟು ಅಂತ ಗೊತ್ತಾಗುತ್ತೆ, ಎಷ್ಟು ಟೆಸ್ಟ್ ಅದು ಪಾಸ್ ಆಗಿದೆ ಅಂತ ಗೊತ್ತಾಗುತ್ತೆ, ಎಷ್ಟು ರೀಟ್ರೈಸ್ ಬೇಕು ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ ನಿಮಗೆ ಕಂಪನೀಸ್ ಆರ್ ಹೆವಿಲಿ ಇನ್ವೆಸ್ಟಿಂಗ್ ಆನ್ ಹಾರ್ನೆಸ್ ಆ್ಯಂಡ್ ಇವ್ಯಾಲ್ಸ್. ಸೊ ಎವಲ್ಯೂಷನ್ ಮತ್ತು ಹಾರ್ನೆಸ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ. ಸೊ ಎಷ್ಟು ಸಕ್ಸಸ್ಫುಲಿ ನಿಮ್ಮ ಏಜೆಂಟ್ಸ್ ಬಿಲ್ಡ್ ಮಾಡ್ತಿದೆ, ಎಷ್ಟು ಕರೆಕ್ಟಾಗಿ ನಿಮ್ಮ ಏಜೆಂಟ್ಸ್ ಔಟ್ಪುಟನ್ನು ಕೊಡ್ತಾ ಇದೆ, ಇದರ ಬಗ್ಗೆ ಡೀಪ್ ಡೈವ್ ಆಗಿರುವಂಥ ಒಂದು ಐಡಿಯಾಲಜಿ ನಿಮಗೆ ಇಲ್ಲಿ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಆರ್ಕಿಟೆಕ್ಚರ್. ಫಸ್ಟ್ ದ ಗಿಟಬ್ ಇಶ್ಯೂ, ಅದು ಸೀದಾ ನಿಮ್ಮ ಆರ್ಕೆಸ್ಟ್ರೇಷನ್ ಲೇಯರ್ ಆಗಿರುವಂಥ ಲ್ಯಾಂಗ್ರಾಫಿಗೆ ಹೋಗುತ್ತೆ. ಲ್ಯಾಂಗ್ರಾಫ್ ಡಿಸೈಡ್ ಮಾಡುತ್ತೆ ಇದು ಹೇಗೆ ಆರ್ಕೆಸ್ಟ್ರೇಟ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಕೋಡನ್ನು ರೀಡ್ ಮಾಡುವಂಥ ಏಜೆಂಟಿಗೆ ಫಸ್ಟ್ ಹೋಗುತ್ತೆ. ಅದಾದ ನಂತರ ಪ್ಲಾನರಿಗೆ ಹೋಗುತ್ತೆ. ಪ್ಲಾನರ್ ಏನು ಮಾಡುತ್ತೆ, ಪ್ರಿಡಾಮಿನೆಂಟ್ಲಿ ಕಷ್ಟದ ಒಂದು ಪ್ರಾಬ್ಲಮ್ ಅಂತಿದ್ರೆ ರಿಸರ್ಚ್ ಏಜೆಂಟಿಗೆ ಪುಷ್ ಮಾಡುತ್ತೆ, ಇಲ್ಲ ಸಿಂಪ್ಲರ್ ಅಂತ ಹೇಳಿದರೆ ಕೋಡ್ ರೈಟರಿಗೆ ಪುಷ್ ಮಾಡುತ್ತೆ. ಕೋಡ್ ರೈಟರ್ ಮತ್ತು ನಿಮ್ಮ ಡಾಕರ್ ಕಂಟೈನರ್ ಒಳಗೆ ಟೆಸ್ಟ್ ರನ್ ಮಾಡುತ್ತೆ. ಅದಾದ ನಂತರ ಟೆಸ್ಟ್ ಮಾಡುತ್ತೆ. ಅದಾದ ನಂತರ
ನಿಮ್ಮ ಪುಲ್ ರಿಕ್ವೆಸ್ಟನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಅದಾದ ನಂತರ ಇದನ್ನು ಡಿಪ್ಲಾಯ್ ಮಾಡುವಂಥದ್ದು. ಡಿಪ್ಲಾಯ್ ನಿಮಗೆ ಇದನ್ನು ಒಂದು ಫಾಸ್ಟ್ ಎ ಪಿ ಐ ಅಂದರೆ ಪೈಥನ್ ಇದು ಫಾಸ್ಟ್ ಎ ಪಿ ಐ ಸರ್ವಿಸಲ್ಲಿ ಕಂಟೈನರೈಸ್ ಮಾಡಿ ಇದನ್ನು ಎಕ್ಸ್ಪೋಸ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಅಪ್ಲೋಡ್ ಇಟ್ ಟು AWS ಆರ್ ವೇರ್ ಯು ವಾಂಟ್. ಸೊ ದಿಸ್ ಈಸ್ ಅಬೌಟ್ ಡಿಪ್ಲಾಯ್ಮೆಂಟ್. ಟೆಕ್ ಸ್ಟ್ಯಾಕ್ ನಾರ್ಮಲಿ ನಮ್ಗೆ ಗೊತ್ತಿದೆ, ಲ್ಯಾಂಗ್ರಾಫ್ ಇಸ್ ದಿ ಆರ್ಕೆಸ್ಟ್ರೇಷನ್ ಲೇಯರ್, ಸ್ಯಾಂಡ್ ಬಾಕ್ಸಿಂಗ್ ವೆರಿ ಇಂಪಾರ್ಟೆಂಟ್. ನಿಮ್ಮದು ಐಸೋಲೇಟೆಡ್ ಡಾಕರ್ ಕಂಟೈನರ್ ಒಳಗಡೆ ನೀವು ನಿಮ್ಮ ಟೆಸ್ಟ್ ಹಾಗೂ ನಿಮ್ಮ ಕೋಡ್ ರೈಟಿಂಗ್ಸನ್ನು ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಇದನ್ನು ಈ ಎ ಪಿ ಐಸನ್ನು ಎಕ್ಸ್ಪೋಸ್ ಮಾಡೋದಂತಿದ್ರೆ ಯು ಕ್ಯಾನ್ ಯೂಸ್ ಅ ಫಾಸ್ಟ್ ಎ ಪಿ ಐ ಆ್ಯಂಡ್ ಟೆಸ್ಟ್ ಮಾಡೋದಂದರೆ ಪೈ ಟೆಸ್ಟನ್ನು ನಿಮಗೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಡೀಪ್ ಆಗಿ ಇದರ ಬಗ್ಗೆ ಮಾತಾಡಿದ್ರೆ ಇಟ್ ವಿಲ್ ಆಲ್ ಟೇಕ್ ಅಪ್ ಟು ಎಲ್ಲ 1 ಗಂಟೆ ನೀವು ಆರ್ಕಿಟೆಕ್ಚರನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ವಿ ಆರ್ ನಾಟ್ ಥಿಂಕಿಂಗ್ ಟೂ ಮಚ್ ಅಬೌಟ್ ದ್ಯಾಟ್. ಸೊ ಇದು ಯಾಕೆ ಇಂಟರ್ವ್ಯೂಸಲ್ಲಿ ಹಿಟ್ ಆಗುತ್ತೆ, ಒಂದೇನಂತ ಹೇಳಿದ್ರೆ ನಿಮ್ಮ ಕಂಡೀಷನಲ್ ರೌಟಿಂಗ್ ಇದೆ. ಲೈವ್ ಕಂಡೀಷನ್ಸ್ ಬೇಸಿಸ್ ಮೇಲೆ ನೀವು ರೌಟ್ ಮಾಡ್ತೀರಿ ನೆಕ್ಸ್ಟ್ ಯಾವ ಏಜೆಂಟಿಗೆ ಹೋಗಬೇಕು ಅಂತ. ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್ ಆಸ್ಪೆಕ್ಟ್. ದಟ್ ಇಸ್ ಕಾಲ್ಡ್ ಎಸ್ ಸ್ಟೇಟ್ಫುಲ್ ರೀಸನಿಂಗ್ ಅಂತ ನಾವು ಕರಿತೇವೆ. ಇನ್ನೊಂದು ರಿಯಲ್ ಇಂಜಿನಿಯರಿಂಗ್ ಪ್ರಾಬ್ಲಮ್ ಇದು. ಈ ಇಂಜಿನಿಯರಿಂಗ್ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನನ್ನು ಕೊಟ್ಟಾಗೆ ನಿಮಗೆ ಆಗುತ್ತೆ. ಓಕೆ, ಆ್ಯಂಡ್ ಚಾಲೆಂಜಸ್ ಅಫ್ಕೋರ್ಸ್ ನೀವು ಕಾಂಟೆಕ್ಸ್ಟ್ ವಿಂಡೋವನ್ನು ಚೆಕ್ ಮಾಡಬೇಕು. ನೀವು ಕೊಟ್ಟಿರುವಂಥ ಪ್ರಾಂಪ್ಟ್ ಅಥವಾ ನೀವು ಕೊಟ್ಟಿರುವಂಥ ಫೈಲ್ ಏನಿದೆ ಅದು ಗಿಟಬ್ ಆಕ್ಸೆಸ್ ಏನಿದೆ ಅದು ತುಂಬ ಹೈ ಇದ್ದರೆ ದೆನ್ ದ್ಯಾಟ್ ವಿಲ್ ಬಿ ಅ ಪ್ರಾಬ್ಲಮ್ ವಿತ್ ದ ಕಾಂಟೆಕ್ಸ್ಟ್. ಆ್ಯಂಡ್ ರೀಟ್ರೈ ಬಗ್ಗೆ 2 ರೀಟ್ರೈ ಆದ ನಂತರ ಕಂಟಿನ್ಯೂಸ್ಲಿ ಲೂಪ್ ಆಗ್ತಾನೆ ಇರಬಾರ್ದು. ಅದು ಕಂಟಿನ್ಯೂಸ್ಲಿ ಲೂಪ್ ಆದರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೆಟಿಂಗ್ ದ ಔಟ್ಪುಟ್. ದಟ್ ವಿಲ್ ಹಾರ್ಮ್ ಯುವರ್ ಎಂಟೈರ್ ಮೆಷಿನ್. ಓಕೆ, ದೆನ್ ಹೌ ಡು ಯು ಬೆಂಚ್ ಮಾರ್ಕ್ ದಿಸ್? ನಿಮ್ಮ ರೀಡ್ಮಿ ಫೈಲಲ್ಲಿ, ನಿಮ್ಮ ಗಿಟ್ ರೀಡ್ಮಿ ಫೈಲಲ್ಲಿ ನೀವು ಈ ರೀತಿಯಾಗಿರುವಂಥ ಮೆಟ್ರಿಕ್ಸನ್ನು ನೀವು ಹಾಕಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಾಗಿರುವಂಥ ಮೆಟ್ರಿಕ್ಸನ್ನು ನೀವು ಹಾಕಬೇಕಾಗುತ್ತೆ. ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು PRs ಓಪನ್ ಮಾಡಿದೆ, ಎಷ್ಟು ಟೆಸ್ಟ್ ಫಸ್ಟ್ ಟೆಸ್ಟಲ್ಲಿ ಪಾಸ್ ಆಗಿದೆ, ಎಷ್ಟು ಟೆಸ್ಟ್ ಸೆಕೆಂಡ್ ಟೆಸ್ಟ್ ಅಂದರೆ ಒಂದು ರೀಟ್ರೈ ಆದ ನಂತರ ಎಷ್ಟು ಟೆಸ್ಟ್ ಪಾಸ್ ಆಗಿದೆ, ಆ್ಯಂಡ್ ಎಷ್ಟು ಟೈಮ್ ತಗೊಂಡಿದೆ. ಒಂದು ಇನ್ಕಮಿಂಗ್ ಆಗಿರುವಂಥ ಒಂದು ಗಿಟಬ್ ಇಶ್ಯೂ ಅಂತ ತಗೊಂಡು ಅದಕ್ಕೆ ಕರೆಸ್ಪಾಂಡೆಂಟ್ ಆಗಿರುವಂಥ ಔಟ್ಪುಟನ್ನು ತಗೊಂಡು ಕೊಡಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ. ಸೊ ಇದರ ಬಗ್ಗೆ ಇರುವಂಥ ಡೀಟೇಲ್ಡ್ ಒಂದು ಬೆಂಚ್ ಮಾರ್ಕನ್ನು ನಿಮ್ಮ ರೀಡ್ಮಿ ಫೈಲಲ್ಲಿ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ದಿ ಇಂಪಾರ್ಟೆಂಟ್ ಪಾರ್ಟ್, ನಿಮ್ಮ ರೆಸ್ಯೂಮೆ ಸೆಕ್ಷನಲ್ಲಿ ಏನು ಹಾಕಬೇಕು. ನಾವು ನಾರ್ಮಲಿ ಹೇಗೆ ಪ್ರಾಜೆಕ್ಟ್ಸನ್ನು ಹಾಕ್ತೇವೆ, ಬಿಲ್ಟ್ ಆ್ಯನ್ ಎ ಏಜೆಂಟ್ ದಟ್ ಫಿಕ್ಸಸ್ ಗಿಟಬ್ ಇಶ್ಯೂಸ್. ದಯಮಾಡಿ ಈ ರೀತಿ ಹಾಕಬೇಡಿ, which won't give you, I don't know how much it will help you. So ಈ ರೀತಿ ಬರೀಲಿಕ್ಕೆ ಟ್ರೈ ಮಾಡಿ. ಡಿಸೈನ್ಡ್ ಅ ಸ್ಟೇಟ್ಫುಲ್ ಮಲ್ಟಿ ಏಜೆಂಟ್ ಸಿಸ್ಟಮ್. ಸೊ ಇಲ್ಲಿ ಸ್ಟೇಟ್ಫುಲ್ ಆಗಿರೋ ಅಂದರೆ 1ರಿಂದ 1ಕ್ಕೆ ಕನೆಕ್ಷನ್ ಇದೆ. ಸ್ಟೇಟ್ಫುಲ್ ಅಂತ ಹೇಳಿದರೆ 1ರಿಂದ 1ಕ್ಕೆ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಯಾರು ಕೊಡುವುದು? ನಿಮ್ಮ ಲ್ಯಾಂಗ್ರಾಫ್ ಕೊಡುತ್ತೆ. ಏಜೆಂಟ್ಸನ್ನು ಯಾರು ಆರ್ಕೆಸ್ಟ್ರೇಟ್ ಮಾಡೋದು? ನಿಮ್ಮ ಲ್ಯಾಂಗ್ರಾಫ್ ಮಾಡುತ್ತೆ. ಮಲ್ಟಿ ಏಜೆಂಟ್ ಸಿಸ್ಟಮ್ ದಟ್ ಆಟೋನೋಮಸ್ಲಿ ರಿಸಾಲ್ವ್ಸ್ ಗಿಟಬ್ ಇಶ್ಯೂಸ್. ಫೇರ್ ಇನಫ್. ಎಂಡ್ ಟು ಎಂಡ್ ಗಿಟಬ್ ಇಶ್ಯೂಸನ್ನು ಅದು ರಿಸಾಲ್ವ್ ಮಾಡುತ್ತೆ. ಅಚೀವ್ಡ್ ಅ 78% ಸಕ್ಸಸ್ಫುಲ್ PR ರೇಟ್, ವಿಚ್ ನಾವಿಲ್ಲಿ ಮೇಲೆ ನಮ್ಮ ರೀಡ್ಮಿ ಫೈಲಲ್ಲಿ ಹಾಕಿದ್ದೇವೆ. ಅಕ್ರಾಸ್ 18 ರಿಯಲ್ OSS ಇಶ್ಯೂಸ್ ವಿತ್ ಸ್ಯಾಂಡ್ ಬಾಕ್ಸ್ ಟೆಸ್ಟ್ ವೆರಿಫಿಕೇಶನ್ ಬಿಫೋರ್ ಎವ್ರಿ ಕಮಿಟ್. ಓಕೆ, ನಾವು ಪುಲ್ ರಿಕ್ವೆಸ್ಟನ್ನು ಕಮಿಟ್ ಮಾಡೋಕ್ಕಿಂತಲೂ ಮುಂಚೆ ಟೆಸ್ಟ್ ವೆರಿಫಿಕೇಶನ್ ಡಾಕರ್ ಕಂಟೈನರ್ ಒಳಗೆ ಆಗಿದೆ, ಅದೆಷ್ಟಾಗಿದೆ ಆ್ಯಂಡ್ ಸಕ್ಸಸ್ಫುಲ್ PR ರೇಟ್ ಎಷ್ಟಿದೆ ಎಂಬುದಾಗಿ ನೀವು ಡೀಟೇಲ್ಡ್ ಆಗಿ ಕೊಟ್ಟರೆ ಐ ಥಿಂಕ್ ದ್ಯಾಟ್ ವುಡ್ ಬಿ ಸೂಪರ್ ಬೆನಿಫಿಷಿಯಲ್. ಆ್ಯಂಡ್ ಮೆಟ್ರಿಕ್ಸ್ ಡ್ರಿವನ್ ಅಪ್ರೋಚನ್ನು ನೀವು ಯಾವತ್ತೂ ಚೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ 1. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್ ಟು ಯು. ಈ ಪ್ರಾಜೆಕ್ಟ್ಸನ್ನು ನಿಮಗೆ ಆರಾಮವಾಗಿ ಟ್ರೈ ಮಾಡಿ. ಆ್ಯಂಡ್ ನಾವು ಕೂಡ ನಮ್ಮ ಏಜೆಂಟಿಕ್ AI ಸೀರೀಸಲ್ಲಿ ಇದನ್ನು ಟ್ರೈ ಮಾಡಲಿಕ್ಕೆ, ಈ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಆಲ್ ರೈಟ್, ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಪ್ರಾಜೆಕ್ಟ್ ಗೈಸ್. ಸೊ ಇದು ಪ್ರೊಡಕ್ಷನ್ ರ್ಯಾಗ್ ಪ್ಲಸ್ CI ಗೇಟೆಡ್ ಇವ್ಯಾಲ್ಯೂಯೇಷನ್ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವೆನ್ ಇಟ್ ಕಮ್ಸ್ ಟು RAG ಸಿಸ್ಟಮ್ಸ್. ಸೊ 100% ಆಫ್ ದ ಕಂಪನೀಸ್, 90 ಅಂತಲೂ ಹೇಳ್ತಿಲ್ಲ, 100% ಆಫ್ ದ ಕಂಪನೀಸ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು RAG ಬೇಸ್ಡ್ ಅಪ್ಲಿಕೇಶನ್ಸೇ ಬಿಲ್ಡ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಇವ್ಯಾಲ್ಯೂಯೇಷನ್ ಎಂಬ ಒಂದು ಲೇಯರನ್ನು ತಗೊಂಡು ಬಂದಿದ್ದೇವೆ. ಸೊ ಈ ಪ್ರಾಜೆಕ್ಟಿಂದ 5th ಪ್ರಾಜೆಕ್ಟ್ ತನಕ ಇರುವಂಥ ಒಂದು ಫ್ಲೋ ಅನ್ನು ನಾನು ಆದಷ್ಟು ಬೇಗ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕೆಂತ ಹೇಳಿದರೆ ಫಸ್ಟಲ್ಲಿ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಮಾತಾಡಿದ್ದೇನೆ. ನೀವು ಅಂಡರ್ಸ್ಟುಡ್ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಒಂದಲ್ಲ ಒಂದು ಫ್ಲೋ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ನಿಮ್ಗೆ ಈಗ ಫ್ಲೋ ಆಲ್ರೆಡಿ ಗೊತ್ತಾಗಿದೆ. ಸೊ ಅದನ್ನೇ ನಾನು ನೆಕ್ಸ್ಟ್ 4 ಪ್ರಾಜೆಕ್ಟ್ಸಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಓಕೆ, ಸೊ RAG ಸಿಸ್ಟಮ್ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ. RAG ಸಿಸ್ಟಮ್ ಗೊತ್ತಿಲ್ಲ ಅಂತ ಇದ್ದರೆ ದಟ್ ಈಸ್ ಕಾಲ್ಡ್ ಎಸ್ ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಅಂದರೆ ನಿಮಗೆ ಪ್ರೈವೇಟ್ ಆಗಿರುವಂಥ ಡೇಟಾವನ್ನು ನಿಮ್ಮ LLMಸ್ಗೆ ಗೊತ್ತಿರೋದಿಲ್ಲ. ಸೊ ಆ ಪ್ರೈವೇಟ್ ಆಗಿರುವಂಥ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ನೀವು ಐದರ್ ಯು ಗಿವ್ ಇಟ್ ಥ್ರೂ ಸಮ್ ಡಾಕ್ಯುಮೆಂಟ್. ನೀವು ಡಾಕ್ಯುಮೆಂಟನ್ನು ಲೋಡ್ ಮಾಡ್ತೀರಿ. ಆ ಲೋಡರಿಂದ ನಿಮಗೆ ಪ್ರೈವೇಟ್ ಆಗಿರುವಂಥ ಡೇಟಾವನ್ನು ಆಕ್ಸೆಸ್ ಮಾಡಿ LLMs ನಿಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಎಸ್ RAG. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಇದು. ಯಾಕೆ ನಾನು ಡೀಪ್ ಆಗಿ ಹೇಳ್ತಿದ್ದೇನೆ ಅಂತ ಹೇಳಿದರೆ RAG ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಿದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಅರ್ಥನೇ ಆಗೋದಿಲ್ಲ. ದಟ್ಸ್ ವೈ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ,
ಈಗ ಮೈಕ್ರೋ ಡಿಗ್ರಿದು ರೀಫಂಡ್ ಪಾಲಿಸಿ ಬಗ್ಗೆ ಅಥವಾ ನಮ್ಮ ಲೀವ್ ಪಾಲಿಸಿ ಬಗ್ಗೆ ನೀವು ಒಂದು LLM ಹತ್ರ ಕೇಳಿದ್ರೆ ಯಾವ LLMಗೂ ಅದ್ರ ಔಟ್ಪುಟ್ ಗೊತ್ತಿರೋದಿಲ್ಲ. ಸೊ ಬೇಸಿಕಲಿ ನಾವೇನು ಮಾಡಬೇಕು, ನಾವು LLMಗೆ ನಮ್ಮ ಲೀವ್ ಪಾಲಿಸಿ ಅಥವಾ ರೀಫಂಡ್ ಪಾಲಿಸಿ ಬಗ್ಗೆ ನಾವು ಫೀಡ್ ಮಾಡಬೇಕು. ಸೊ ಫೀಡ್ ಹೇಗೆ ನಾವು ಮಾಡ್ತೇವೆ, ಡಾಕ್ಯುಮೆಂಟ್ ಮುಖಾಂತರ ಮಾಡ್ತೇವೆ. ಸೊ ಆ ಡಾಕ್ಯುಮೆಂಟ್ ಮುಖಾಂತರ ಫೀಡ್ ಮಾಡುವಂಥ ಪ್ರೊಸೆಸ್ಸಿಗೆ ನಾವು ಡೇಟಾ ಇಂಜೆಕ್ಷನ್ ಅಂತ ಕರಿತೇವೆ. ಅಲ್ಲಿಂದ ಅಪ್ರೋಪ್ರಿಯೇಟ್ ಆಗಿರುವಂಥ ಔಟ್ಪುಟ್ಟನ್ನು ತೆಗೆಯುವ ಪ್ರೊಸೆಸ್ಸಿಗೆ ನಾವು ರಿಟ್ರೀವಲ್ ಅಂತ ಕರಿತೇವೆ. ಡೀಟೇಲ್ಡ್ ಆಗಿರುವಂಥ ರ್ಯಾಗ್ ವಿಡಿಯೋ ಬರ್ತಾ ಇದೆ ನಮ್ಮ ಸೀರೀಸಲ್ಲಿ, ಸೊ ಕೈಂಡ್ಲಿ ವೇಟ್ ಹಿಯರ್. ಬಟ್ ಇಲ್ಲಿವರೆಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಪ್ರೈವೇಟ್ ಆಗಿರುವಂಥ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ಇರುವಂಥ ಪ್ರೊಸೆಸ್ಸಿಗೆ ನಾವು ರ್ಯಾಗ್ ಎಂಬುದಾಗಿ ಕರಿತೇವೆ. ಸೊ ಈ ರ್ಯಾಗ್ ಅಪ್ಲಿಕೇಶನ್ಸ್ ನಾವು ನಾರ್ಮಲಿ ಬಿಲ್ಡ್ ಮಾಡುವಂಥದ್ದೇ. ಬಟ್ ಇದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ಲಿ ಬೇಕಾಗಿರೋದು ಏನಂತ ಹೇಳಿದರೆ, ಇವ್ಯಾಲ್ಯುಯೇಟ್ ಮಾಡಬೇಕಾಗುತ್ತೆ, ಡೀಟೇಲ್ಡ್ ಆಗಿರುವಂಥ ಔಟ್ಪುಟನ್ನು ತೆಗೆಯುವಂಥ ಒಂದು ಪ್ರಾಜೆಕ್ಟನ್ನು ನಾವಿಲ್ಲಿ ಬಿಲ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಫಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಡೆಫಿನೆಟ್ಲಿ ನಮ್ಮ ಫಂಡಮೆಂಟಲ್ಸಲ್ಲಿ ವಿ ಹ್ಯಾವ್ ಟು ಮೇಕ್ ಇಟ್ ಇನ್ ಟು ಚಂಕ್. ಸೊ ರ್ಯಾಗ್ ಪ್ರೊಸೆಸ್ ಇದು ಒಂದು ಪ್ರೊಸೆಸ್ ಹೇಗೆ ಅಂತ ಹೇಳಿದರೆ, ಬೇಸಿಕಲಿ ನೀವೊಂದು ಡಾಕ್ಯುಮೆಂಟ್, ನಿಮ್ಮ ಕಂಪನಿದ ಬಗ್ಗೆ ಇರುವಂಥ ಒಂದು ಪ್ರೈವೇಟ್ ಆಗಿರುವಂಥ ಡಾಕ್ಯುಮೆಂಟನ್ನು ನೀವು ಇಂಜೆಸ್ಟ್ ಮಾಡ್ತೀರಿ ಅಥವಾ ಅದನ್ನು ಅಪ್ಲೋಡ್ ಮಾಡ್ತೀರಿ. ಅದಾದ ನಂತರ ಆ ಡಾಕ್ಯುಮೆಂಟ್ ಚಂಕ್ಸಿಗೆ ಸ್ಪ್ಲಿಟ್ ಆಗುತ್ತೆ. ಅದಾದ ನಂತರ ಆ ಸ್ಪ್ಲಿಟ್ಟನ್ನು ನಾವು ಎಂಬೆಡಿಂಗ್ ಮಾಡೆಲಿಗೆ ಕಲಿಸ್ತೇವೆ. ಅದು ಅದರ ವೆಕ್ಟರಿಗೆ ಕನ್ವರ್ಟ್ ಮಾಡುತ್ತೆ. ಆ ವೆಕ್ಟರಿಗೆ ಕನ್ವರ್ಟ್ ಮಾಡಿರೋದು ನಾವು ಒಂದು ವೆಕ್ಟರ್ ಡೇಟಾಬೇಸ್ ಅಥವಾ ವೆಕ್ಟರ್ ಸ್ಟೋರಲ್ಲಿ ಸ್ಟೋರ್ ಮಾಡ್ತೇವೆ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ವೆಕ್ಟರ್ ಸ್ಟೋರಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ಏನಿದೆ, ಆ ಡೇಟಾವನ್ನು ನೀವು ಹೇಗಾದರೂ ಮಾಡಿ ನಿಮ್ಮ ಪ್ರಾಂಪ್ಟ್ ಬೇಸಿಸ್ ಮೇಲೆ ರಿಟ್ರೀವ್ ಮಾಡಬೇಕಾಗುತ್ತೆ. ಸೊ ಆ ರಿಟ್ರೀವ್ ಮಾಡುವಂಥ ಪ್ರೊಸೆಸಲ್ಲಿ ನಾವು ನಾರ್ಮಲಿ ಏನು ಮಾಡ್ತೇವೆ, ನಾವು ಅದಕ್ಕೆ ವೆಕ್ಟರ್ ಸರ್ಚ್ ಅಥವಾ ಸಿಮ್ಯಾಂಟಿಕ್ ಸರ್ಚ್ ಎಂಬುದಾಗಿ ಕರಿತೇವೆ. ದಟ್ಸ್ ವಾಟ್ ವಿ ನಾರ್ಮಲಿ ಡು. ಆ್ಯಂಡ್ ನಾರ್ಮಲಿ ಆ ಸರ್ಚ್ ಮುಖಾಂತರ ನಾವು ಆ ಡೇಟಾವನ್ನು ಆಕ್ಸೆಸ್ ಮಾಡ್ತೇವೆ. ಆಕ್ಸೆಸ್ ಮಾಡಿ ನಿಮ್ಮ ಪ್ರಾಂಪ್ಟನ್ನು ಜನರೇಟ್ ಮಾಡಿ LLMಗೆ ಪಾಸ್ ಮಾಡುವಂಥದ್ದು. ಸೊ ದಿಸ್ ಈಸ್ ದ ಎಂಟೈರ್ ಸೈಕಲ್. ಬಟ್ ಅದರ ಜೊತೆಗೆ ವಿ ಯೂಸ್ ಅನ್ ಅಲ್ಗೋರಿದಮ್ ಕಾಲ್ಡ್ ಎಸ್ BM25 ಕೀವರ್ಡ್ ಸರ್ಚ್ ಅಲ್ಗೋರಿದಮ್ ಅನ್ನು ಕೂಡ ನಾವು ವೆಕ್ಟರ್ ಸರ್ಚ್ ಜೊತೆಗೆ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ BM25 ಕೀವರ್ಡ್ ಸರ್ಚ್ ಏನು ಮಾಡುತ್ತೆ ಅಂತ ಹೇಳಿದರೆ, ಪ್ರತಿಯೊಂದು ಕೀವರ್ಡ್ ನೀವೆಂತ ಪ್ರಾಂಪ್ಟ್ ಕೊಟ್ಟಿದ್ದೀರೋ ಆ ಪ್ರಾಂಪ್ಟ್ ಬೇಸಿಸ್ ಮೇಲೆ ಸರ್ಚ್ ಮಾಡುತ್ತೆ. ಹೇಗೂ ನಿಮ್ಮ ವೆಕ್ಟರ್ ಸರ್ಚ್ ಅಥವಾ ಸಿಮ್ಯಾಂಟಿಕ್ ಸರ್ಚ್ ವರ್ಕ್ ಆಗ್ತಾ ಇದೆ, ಅದ್ರ ಜೊತೆಗೆ ಒಂದು ಆ್ಯಡೆಡ್ ಲೇಯರ್ ಅನ್ನು ನೀವು ಆ್ಯಡ್ ಮಾಡ್ತೀರಿ, ಸಮಥಿಂಗ್ ಕಾಲ್ಡ್ ಎಸ್ BM25 ಕೀವರ್ಡ್ ಸರ್ಚ್. ಸೊ ಇಲ್ಲಿ ಏನಾಗುತ್ತೆ, ಈ ಎರಡು ಅಲ್ಗೋರಿದಮ್ಸ್ ಅನ್ನು ನಾವು ಯೂಸ್ ಮಾಡುವಾಗ ಒಂದು ಡೇಟಾ ನಮಗೆ ಅಥವಾ ಒಂದು ಯುನಿಫೈಡ್ ಆಗಿರುವಂಥ ಡೇಟಾ ಬರುತ್ತೆ. ಆ ಬಂದಿರುವಂತಹ ಡೇಟಾವನ್ನು ನಮಗೆ ಫರ್ದರ್ ರ್ಯಾಂಕ್ ಮಾಡ್ತೇವೆ ನಾವು. ಓಕೆ, ಅದಕ್ಕೆ ನಾವು ರೆಸಿಪ್ರೋಕಲ್ ರ್ಯಾಂಕ್ ಫ್ಯೂಷನ್ ಅಂತ ಕರಿತೇವೆ. ಅದಾದ ನಂತರ ಇನ್ನೊಂದು ಲೇಯರ್ ಅದರ ಮೇಲೆ ಆ್ಯಡ್ ಮಾಡ್ತಿದ್ದೇವೆ, ಸಮಥಿಂಗ್ ಕಾಲ್ಡ್ ಎಸ್ ಕ್ರಾಸ್ ಎನ್ಕೋಡರ್ ಲೇಯರ್ ಅನ್ನು ಮಾಡಿ, ಆ್ಯಂಡ್ ದಟ್ ಈಸ್ ಹೌ ಯು ಗೆಟ್ ಯುವರ್ ಫೈಲ್. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ರ್ಯಾಗ್ ಅಪ್ಲಿಕೇಶನ್ಸ್ ಅನ್ನೇ ಬಿಲ್ಡ್ ಮಾಡೋದು. ಬಟ್ ಅದರ ಮೇಲೆ ನಾವು BM25 ಕೀವರ್ಡ್ ಸರ್ಚ್ ಎಂಬ ಒಂದು ಅಲ್ಗೋರಿದಮ್ ಮೇಲೇನು ನೀವು ಡಾಕ್ಯುಮೆಂಟನ್ನು ರಿಟ್ರೀವ್ ಮಾಡಲಿಕ್ಕಿರುವಂಥ ಒಂದು ಪ್ರೊಸೆಸ್ಸನ್ನು ನಾವಿಲ್ಲಿ ಮಾಡ್ತಿದ್ದೇವೆ. ಅದಾದ ನಂತರ ವಿ ಆರ್ ಯೂಸಿಂಗ್ ಅ ಫ್ರೇಮ್ವರ್ಕ್ ಕಾಲ್ಡ್ ಎಸ್ ರ್ಯಾಗಾಸ್. ಓಕೆ, ರ್ಯಾಗಾಸ್ ಅಂತ ಹೇಳ್ಬಿಟ್ಟು ಒಂದು ಫ್ರೇಮ್ವರ್ಕನ್ನು ಯೂಸ್ ಮಾಡಿ ನಾವು ಇದಕ್ಕೆ ಇವ್ಯಾಲ್ಯುವೇಷನ್ ಲೇಯರನ್ನು ಹಾಕ್ತಿದ್ದೇವೆ. ಇವ್ಯಾಲ್ಯುವೇಷನ್ ಅಂತ ಹೇಳಿದರೆ ಸೆಕ್ಯೂರಿಟಿ. ನೀವು ರಿಟ್ರೀವ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ ಸರಿ ಉಂಟಾ ಅಂತ ಕೇಳುವಂಥದ್ದು ನಾವು ಇಲ್ಲಿ ರಾಗಾಸ್ ಅಲ್ಲಿ ಯೂಸ್ ಮಾಡ್ತೇವೆ. ಅಂದರೆ ಈಸ್ ದ್ಯಾಟ್ ರೈಟ್, ನಾವು ಸರ್ಟೆನ್ ಗೈಡ್ಲೈನ್ಸ್ ಮೇಲೇ ನಾವು ಪುಲ್ ಮಾಡ್ತಿದ್ದೇವೆ ಡಾಕ್ಯುಮೆಂಟ್ಸ್, ಅಥವಾ ರ್ಯಾಂಡಮ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಅನ್ನು ಪುಲ್ ಮಾಡ್ತಿದ್ದೇವಾ. ಸೊ ಇದನ್ನು ನೋಡೋದು ರಾಗಾಸ್ ಅಲ್ಲಿ. ಸೊ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಈ ಅಪ್ಲಿಕೇಶನ್ಸ್ ಅನ್ನು ಮತ್ತೆ ನಾವು ಅದನ್ನು CI/CD ಪೈಪ್ಲೈನ್ಸ್ ಒಳಗೆ ಪಾಸ್ ಮಾಡೋದು. ಬೇಸಿಕಲಿ ಗಿಟ್ಹಬ್ ಆಕ್ಷನ್ಸ್ ಆರ್ ಜೆಂಕಿನ್ಸ್ ಯಾವುದು ಬೇಕಿದ್ರೂ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಬೋದು. ಅದರ ಬೇಸಿಸ್ ಮೇಲೆ ನೀವು ಅದನ್ನು ಹಾಕುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ವಾಟ್ ಡು ಯು ವಾಂಟ್ ಟು ಬಿಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ನೀವು ನಿಮ್ಮದು ಪ್ರೈವೇಟ್ ಆಗಿರುವಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರಿ. ಆ ಪ್ರೈವೇಟ್ ಆಗಿರುವಂಥ ಡಾಕ್ಯುಮೆಂಟ್ ಏನಾಗುತ್ತೆ, ನಿಮ್ಮ ಚಂಕ್ಸಿಗೆ ಡಿವೈಡ್ ಆಗುತ್ತೆ. ಅಸ್ಯೂಮ್ ದ್ಯಾಟ್ ನೀವೊಂದು 100 ಪೇಜಿದು ಡಾಕ್ಯುಮೆಂಟ್ ಹಾಕಿದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಒಂದೊಂದು ಪೇಜಿದು 100 ಡಾಕ್ಯುಮೆಂಟಿಗೆ ಡಿವೈಡ್ ಆಗುತ್ತೆ. ಆ ಡಿವೈಡ್ ಆಗಿರೋದನ್ನು ನೀವು ಎಂಬೆಡಿಂಗ್ ಮಾಡೆಲ್ ಒಳಗೆ ಹಾಕ್ತೀರಿ. ಅದು 100 ವೆಕ್ಟರ್ಸಿಗೆ ಕನ್ವರ್ಟ್ ಆಗುತ್ತೆ, ವಿಚ್ ಹ್ಯಾಸ್ ಸೋ ಮೆನಿ ಡೈಮೆನ್ಷನ್. ಸೆಕೆಂಡ್ ಟೆಕ್ನಿಕ್ಯಾಲಿಟಿ ಆಸ್ಪೆಕ್ಟ್ಸಿಗೆ ಹೋಗ್ತಾ ಇಲ್ಲ. ಆ್ಯಂಡ್ ಈ 100 ವೆಕ್ಟರ್ಸು ನಿಮ್ಮ ವೆಕ್ಟರ್ ಸ್ಟೋರ್ ಒಳಗೆ ಹೋಗ್ತಾ ಇದೆ. ಓಕೆ, ಈಗ ನೀವೊಂದು ಕ್ವೆರಿ ಕೊಡ್ತೀರಿ ಟೆಲ್ಲಿಂಗ್ ದ್ಯಾಟ್ ನನಗೆ ನಾನು ಅಪ್ಲೋಡ್ ಮಾಡಿರುವಂಥ PDF ಇಂದ ನನಗೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಕೊಡಪ್ಪ ಅಂತ ನೀವೊಂದು ಕ್ವೆರಿ ಕೊಡ್ತೀರಿ. ಸೊ ಈ ಕ್ವೆರಿ ಬೇಸಿಸ್ ಮೇಲೆ ನಿಮ್ಮ ವೆಕ್ಟರ್ ಡೇಟಾಬೇಸ್ ಒಳಗೆ ಎಂಥ ವೆಕ್ಟರ್ಸ್ ಸ್ಟೋರ್ ಆಗಿದೆಯೋ ಆ ವೆಕ್ಟರ್ ಸ್ಟೋರಿಂದ ನಾವು ಬೇಕಾಗಿರುವಂಥ ನೆಸೆಸರಿ 2 ಪೇಜನ್ನು ತೆಗಿಬೇಕಾಗುತ್ತೆ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. 100 ಪೇಜ್ ಈಗ ನಿಮ್ಮ ವೆಕ್ಟರ್ ಡೇಟಾಬೇಸ್ ಒಳಗೆ ಸ್ಟೋರ್ ಆಗಿದೆಯಲ್ಲ, ಅದರಲ್ಲಿ ಬೇಕಾಗಿರುವಂಥ 2 ಪೇಜನ್ನು ಮಾತ್ರ ನೀವು ಪುಲ್ ಮಾಡಬೇಕು ಅಂತಿದ್ರೆ ಹೇಗೆ ಮಾಡ್ತೀರಿ? ಓಲ್ಡ್ ವರ್ಷನ್ ಅಥವಾ ನಾವು ನಾರ್ಮಲ್ ಯೂಸ್ ಮಾಡೋದು ಈ ಸಿಮ್ಯಾಂಟಿಕ್ ಸರ್ಚ್ ಅಥವಾ ವೆಕ್ಟರ್ ಸರ್ಚ್, ಬೇಸಿಕ್ ಆಗಿರುವಂಥ ಒಂದು ಸರ್ಚ್ ಫಂಕ್ಷನಾಲಿಟಿಯನ್ನು ಮಾಡ್ತೇವೆ. ಬಟ್ ಅದರ ಜೊತೆಗೆ ಇಂಪಾರ್ಟೆಂಟ್ಲಿ ನಾವು ಇಲ್ಲಿ BM25 ಎಂಬ ಕೀವರ್ಡ್ ಸರ್ಚನ್ನು ಸರ್ಚ್ ಮಾಡ್ತಿದ್ದೇವೆ.
ಸೊ BM25 ಎಂಬ ಕೀವರ್ಡ್ ಸರ್ಚನ್ನು ಸರ್ಚ್ ಮಾಡಿ ಆ ಔಟ್ಪುಟ್ ಏನಿದೆ ಆ ಔಟ್ಪುಟ್ ಹೊರಗೆ ಬರುತ್ತೆ. ಆ ಹೊರಗೆ ಬಂದಿರುವಂಥ ಔಟ್ಪುಟ್ಟಲ್ಲಿ ನಾವು ರ್ಯಾಂಕಿಂಗ್ ಮತ್ತು ರೀರ್ಯಾಂಕಿಂಗ್ ಮಾಡ್ತಿದ್ದೇವೆ ಬೈ ಯೂಸಿಂಗ್ ಕ್ರಾಸ್ ಎನ್ಕೋಡರ್. ಅದಾದ ನಂತರ ವಿ ಗೆಟ್ ದಿ ಯೂನಿಫೈಡ್ ಡೇಟಾ, ಅಂದರೆ 2 ಲೇಯರ್ಸನ್ನು ಎಕ್ಸ್ಟ್ರಾ ನಾವು ಅದರ ಮೇಲೆ ಆ್ಯಡ್ ಮಾಡ್ತಿದ್ದೇವೆ ನಾರ್ಮಲ್ ರ್ಯಾಗ್ಗಿಂತ. ಸೊ ವಿ ಆರ್ ಯೂಸಿಂಗ್ ಅನ್ ಎಕ್ಸ್ಟ್ರಾ ಲೇಯರ್ ದೇರ್ ಟು ಗೆಟ್ ದ ಬೆಸ್ಟ್ ಪಾಸಿಬಲ್ ಡೇಟಾ ಔಟ್ಸೈಡ್, ಆ್ಯಂಡ್ ಆ ಡೇಟಾವನ್ನು ನಾವು LLMಗೆ ಪಾಸ್ ಮಾಡಿ ಯು ಗೆಟ್ ದಿ ಔಟ್ಪುಟ್. ಸೊ ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಂಟೈರ್ಲಿ. ಓಕೆ, ಸೊ ಕ್ವೆರಿ ಬರುತ್ತೆ, ನೀವು ಅದನ್ನು BM25 ಯೂಸ್ ಮಾಡಿ ಇದು ಮಾಡ್ತೀರಿ, ಮತ್ತು ಫ್ಯೂಷನ್ ಮಾಡ್ತೀರಿ, ಮತ್ತು ರೀರ್ಯಾಂಕ್ ಮಾಡ್ತೀರಿ, ಮತ್ತು LLMಗೆ ಕೊಡ್ತೀರಿ, ನಿಮಗೆ ಔಟ್ಪುಟ್ ಸಿಗುತ್ತೆ. ಓಕೆ, ಆಲ್ ರೈಟ್. ಸೊ ಇದು ವೆಕ್ಟರ್ ಸ್ಟೋರ್ ಕ್ವಾಡ್ರಂಟ್. ಯು ಕ್ಯಾನ್ ಯೂಸ್ ಪೈನ್ ಕೋನ್ ಅಂತ ಇದೆ ವೆಕ್ಟರ್ DB ಆಗಿ, ಕ್ರೋಮಾ DB ಅಂತ ಇದೆ. ದಿಸ್ ಇಸ್ ಅ ಕೀವರ್ಡ್ ಸರ್ಚ್ ಅಲ್ಗೋರಿದಮ್. ಆ್ಯಂಡ್ ನಿಮಗೆ ಡೇಟಾವನ್ನು ಪುಷ್ ಮಾಡಲಿಕ್ಕೆ, ಡಾಕ್ಯುಮೆಂಟನ್ನು PDF ಮುಖಾಂತರ ನೀವು ಪುಷ್ ಮಾಡಲಿಕ್ಕೆ ನಿಮಗೆ ಲ್ಯಾಂಗ್ ಚೇನನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ರೀರ್ಯಾಂಕ್ ಮಾಡಲಿಕ್ಕೆ ನೀವು ಕೊಹಿಯರ್ ರೀರ್ಯಾಂಕನ್ನು ಕೂಡ ನಿಮಗೆ ಯೂಸ್ ಮಾಡ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ನೀವು ಫೆಚ್ ಮಾಡಿರುವಂಥ ಡೇಟಾ, ಅಂದರೆ ನಿಮ್ಮ ವೆಕ್ಟರ್ ಸ್ಟೋರಿಂದ ಫೆಚ್ ಮಾಡಿರುವಂಥ 2 ಪೇಜ್ ಏನಿದೆ ಅದು ಸರಿ ಉಂಟಾ ಅಂತ ನೋಡುವಂಥದ್ದು ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅನ್ ಇವ್ಯಾಲ್ಯುವೇಷನ್ ಲೇಯರ್ ಅಂತ ನಾವು ಕರಿತೇವೆ. ಸೊ ಇವ್ಯಾಲ್ಯುವೇಷನ್ ಲೇಯರಲ್ಲಿ ನಾವು ರ್ಯಾಗಾಸ್ ಅನ್ನು ಯೂಸ್ ಮಾಡಿ ಆ ಫೆಚ್ ಮಾಡಿರುವಂಥ ಡೇಟಾ ಸರಿ ಉಂಟಾ ಅಂತ ನಾವಿಲ್ಲಿ ಚೆಕ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಎಂಟೈರ್ಲಿ ಅಬೌಟ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಎವ್ರಿಥಿಂಗ್ ರಿಮೇನ್ಸ್ ಸೇಮ್. ನಾನು ಈ ಫೈಲನ್ನು ನಿಮಗೆ ಅಟ್ಯಾಚ್ ಮಾಡಿರ್ತೇನೆ. ನಿಮಗೆ ಬೆಂಚ್ ಮಾರ್ಕು, ನಿಮ್ಮ ರೆಸ್ಯೂಮೇಲಿ ಇದನ್ನು ಯಾವ ರೀತಿ ಹಾಕ್ಬೋದು ಅದರ ಬಗ್ಗೆಯೂ, ಆ್ಯಂಡ್ ಯಾವುದೆಲ್ಲ ಟೆಕ್ನಿಕಲ್ ಚಾಲೆಂಜಸ್ ಇದೆ ಅದರ ಬಗ್ಗೆಯೂ ನಿಮಗೆ ಅಟ್ಯಾಚ್ ಮಾಡಿ ಮತ್ತೆ ಇದನ್ನು ನೋಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ದಟ್ ಈಸ್ ಅವರ್ ಸೆಕೆಂಡ್ ಪ್ರಾಜೆಕ್ಟ್. ಆಲ್ ರೈಟ್, ಸೊ 2 ವೀಡಿಯೋಸ್ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ದಿಸ್ ವೇ, ಬಟ್ ವಿಲ್ ಟ್ರೈ ಮೈ ಬೆಸ್ಟ್. ಸೊ ಮೂರನೇದು ಇಸ್ ಅ ಮಲ್ಟಿ ಪ್ರೊವೈಡರ್ LLM ಗೇಟ್ವೇ. ಸೊ ಇಲ್ಲಿ ಏನಂತ ಹೇಳಿದರೆ, ನೀವು ಲೋಡ್ ಬ್ಯಾಲೆನ್ಸರ್, ನೀವು ವೆಬ್ಸೈಟಿಂದ ಬರೋದು ಅಂತಿದ್ರೆ ಅಥವಾ ಒಂದು ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ ಕಲ್ತಿರೋರು ಅಂತಿದ್ರೆ ನಿಮಗೆ ಲೋಡ್ ಬ್ಯಾಲೆನ್ಸರ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸೊ ಲೋಡ್ ಬ್ಯಾಲೆನ್ಸರ್ ಅಂತ ಹೇಳಿದರೆ ಇಟ್ಸ್ ಅ ಲೇಯರ್. ಆ ಲೇಯರ್ ಏನು ಮಾಡುತ್ತೆ ಅಂತ ಹೇಳಿದರೆ, ಇನ್ಕಮಿಂಗ್ ರಿಕ್ವೆಸ್ಟ್ ಏನಿದೆ ಆ ಇನ್ಕಮಿಂಗ್ ರಿಕ್ವೆಸ್ಟನ್ನು ಮಲ್ಟಿಪಲ್ ಸರ್ವರ್ಸಿಗೆ ರೌಟ್ ಮಾಡುತ್ತೆ ಅಷ್ಟೇ. ಸೊ ಅಸ್ಯೂಮ್ ದ್ಯಾಟ್ ಬೇಸಿಕಲಿ ನೀವು ಒಂದೇ ಸರ್ವರ್ ಬಿಲ್ಡ್ ಮಾಡಿದವರು ಅಂತಿದ್ರೆ ಕಂಪನೀಸಲ್ಲಿ ಅಥವಾ ಕಾರ್ಪೊರೇಟಲ್ಲಿ ಆ ರೀತಿ ವರ್ಕ್ ಆಗೋದಿಲ್ಲ. ದೇರ್ ವಿಲ್ ಬಿ ಮಲ್ಟಿಪಲ್ ಸರ್ವರ್ಸ್, ಅಂದರೆ ಒಂದೇ ಸರ್ವರ್ ಇರೋದಿಲ್ಲ, ಮಲ್ಟಿಪಲ್ ಸರ್ವರ್ಸ್ ಇರ್ತದೆ. ಸೊ ಆ ಮಲ್ಟಿಪಲ್ ಸರ್ವರ್ಸಿಗೆ ರಿಕ್ವೆಸ್ಟನ್ನು ರೌಟ್ ಮಾಡೋದಕ್ಕೆ ವಿ ಯೂಸ್ ಲೋಡ್ ಬ್ಯಾಲೆನ್ಸರ್. ಸೊ ಆ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ, ಸೇ ಫಾರ್ ಎಕ್ಸಾಂಪಲ್ ನಾನೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೇನೆ, ಅದಕ್ಕೊಂದು 4 ಸರ್ವರ್ ಇದೆ, ಒಂದೇ ಅಪ್ಲಿಕೇಶನ್ ಬಟ್ 4 ಸರ್ವರ್ಸ್. ಆ ಸರ್ವರ್ಸಿಗೆ ನಾವು HTTP ರಿಕ್ವೆಸ್ಟ್ ನಮ್ಮ ಸೈಟ್ ಬ್ರೌಸರಿಂದ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ, ಯಾವ ಸರ್ವರ್ಸಿಗೆ ರಿಕ್ವೆಸ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ನಮಗೆ ಒಂದು ಎಂಡ್ ಪಾಯಿಂಟ್ ಎಕ್ಸ್ಪೋಸ್ ಆಗಿರುತ್ತೆ, ಆ ಎಕ್ಸ್ಪೋಸ್ಡ್ ಆಗಿರುವಂಥ ಎಂಡ್ ಪಾಯಿಂಟಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಸೊ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ, ಆ ಇನ್ಕಮಿಂಗ್ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡಿ ಯಾವ ಸರ್ವರ್ ಫ್ರೀ ಇದೆ ಅಥವಾ ಆ ಟೈಮಲ್ಲಿ ಬೆಸ್ಟ್ ಔಟ್ಪುಟ್ ಸಿಗ್ಲಿಕ್ಕಿರುವಂಥ ಸರ್ವರ್ ಯಾವುದು ಅಂತ ಅರ್ಥ ಮಾಡಿಕೊಂಡು ಆ ಸರ್ವರಿಗೆ ರಿಕ್ವೆಸ್ಟನ್ನು ಫಾರ್ವರ್ಡ್ ಮಾಡುತ್ತೆ ಅಥವಾ ರೌಟ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಜಾಬ್ ಆಫ್ ಅ ಲೋಡ್ ಬ್ಯಾಲೆನ್ಸರ್. ಅಂದರೆ ನಿಮ್ಮ ಇನ್ಕಮಿಂಗ್ ರಿಕ್ವೆಸ್ಟ್ ಇದು ಲೋಡನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಲೇಯರ್. ಸೊ ಅದಕ್ಕೆ ನಾವು ರಿವರ್ಸ್ ಪ್ರಾಕ್ಸಿ ಅಂತಲೂ ಕರಿತೇವೆ. ಸೊ ಆ ಪಾರ್ಟಿಗೆ ನಾವು ಲೋಡ್ ಬ್ಯಾಲೆನ್ಸರ್ ಅಂತ ಕರಿತೇವೆ. ಸೊ ಆ ಲೋಡ್ ಬ್ಯಾಲೆನ್ಸರ್ ಟೈಪಲ್ಲಿ ನಾವು ಒಂದು ಗೇಟ್ವೇಯನ್ನು ಬಿಲ್ಡ್ ಮಾಡೋದು. ಸೊ ಇಲ್ಲಿ ಡಿಫ್ರೆಂಟ್ ಸರ್ವರ್ಸ್ ಏನು ನಾನು ಲೋಡ್ ಬ್ಯಾಲೆನ್ಸರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೋ, ಇಲ್ಲಿ ಡಿಫ್ರೆಂಟ್ LLM ಪ್ರೊವೈಡರ್ಸ್ ಇರ್ತಾರೆ. ಒಂದರಲ್ಲಿ ಓಪನ್ AI ಇರುತ್ತೆ, ಇನ್ನೊಂದರಲ್ಲಿ ಗ್ರಾಕ್ ಇರುತ್ತೆ, ಇನ್ನೊಂದರಲ್ಲಿ ಜೆಮಿನೈ ಇರುತ್ತೆ, ಇನ್ನೊಂದರಲ್ಲಿ ಕ್ಲಾಡ್ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ ಇನ್ಕಮಿಂಗ್ ಪ್ರಾಂಪ್ಟ್ ಏನಿದೆ ದ್ಯಾಟ್ ವಿಲ್ ಬಿ ಯೋರ್ ರಿಕ್ವೆಸ್ಟ್. ಆ ರಿಕ್ವೆಸ್ಟನ್ನು ಪ್ರಾಂಪ್ಟ್ ಅಂತ ಕನ್ಸಿಡರ್ ಮಾಡಿ. ಈ ಪ್ರಾಂಪ್ಟ್ ಎಲ್ಲಿ ಹಿಟ್ ಆಗುತ್ತೆ, ಈ LLM ಗೇಟ್ವೇಯಲ್ಲಿ ಹಿಟ್ ಆಗುತ್ತೆ. LLM ಗೇಟ್ವೇ ಏನು ಮಾಡುತ್ತೆ, ಬೇಸ್ಡ್ ಆನ್ ದ್ಯಾಟ್ ಇನ್ಕಮಿಂಗ್ ಪ್ರಾಂಪ್ಟ್, ಆ ಇನ್ಕಮಿಂಗ್ ಪ್ರಾಂಪ್ಟ್ ಯಾವ ರೀತಿ ಬರ್ತಾ ಉಂಟು ಅದರ ಬೇಸಿಸ್ ಮೇಲೆ ಡಿಸೈಡ್ ಮಾಡುತ್ತೆ ಯಾವ LLM ಅನ್ನು ಚೂಸ್ ಮಾಡಬೇಕು. ಇದು ಸ್ವಲ್ಪ ಟಫ್ ಆಗಿರುವಂಥ ಕ್ವಶನ್ ಇದ್ದರೆ ಅಥವಾ ಸ್ವಲ್ಪ ರೀಸನಿಂಗ್ ಮಾಡಬೇಕಾಗಿರುವಂಥ ಪ್ರಶ್ನೆ ಇದ್ದರೆ ಯು ವಿಲ್ ಗೋ ಟು ಸಮ್ ಆಫ್ ದಿ ಹೈ ಎಂಡ್ ಮಾಡೆಲ್. ಸೇ ಫಾರ್ ಎಕ್ಸಾಂಪಲ್ ಕ್ಲಾಡ್ ಇದು ಓಪಸ್ ಮಾಡೆಲನ್ನು ಚೂಸ್ ಮಾಡ್ಬೋದು. ಇಲ್ಲ ಸಿಂಪಲ್ ಆಗಿರುವಂಥ ಒಂದು ಔಟ್ಪುಟ್ ಬೇಕು ಅಂತಿದ್ರೆ ಸೇ ಫಾರ್ ಎಕ್ಸಾಂಪಲ್ ಜೆಮಿನೈದು ಯಾವುದಾದ್ರೂ ಒಂದು ಮಾಡೆಲನ್ನು ಯೂಸ್ ಮಾಡ್ಬೋದು. ಅಲ್ಲ ಇಮೇಜ್ ಜನರೇಟ್ ಆಗಬೇಕು ಅಂತಿದ್ರೆ ಜೆಮಿನೈ ಮಾಡೆಲ್ ಇಸ್ ಮಚ್ ಮೋರ್ ಎಫಿಷಿಯಂಟ್ ಬಿಕಾಸ್ ಇಟ್ ಹ್ಯಾಸ್ ನ್ಯಾನೋ ಬ್ಯಾನಾನಾ ಇನ್ ಬಿಲ್ಟ್ ಇನ್ ಇಟ್. ಸೊ ಈ ರೀತಿ ಡಿಫ್ರೆಂಟ್ AI ಮಾಡೆಲ್ಸಿಗೆ ರೌಟ್ ಮಾಡುವಂಥ ಒಂದು LLM ಗೇಟ್ವೇಯನ್ನು ಬಿಲ್ಡ್ ಮಾಡೋದು ವುಡ್ ಬಿ ಅ ಫ್ಯಾಂಟಾಸ್ಟಿಕ್ ಆಪ್ಷನ್ ಅಕಾರ್ಡಿಂಗ್ ಟು ಮಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕಾಸ್ಟನ್ನು ಕೂಡ ನಿಮಗೆ ಡಿಫೈನ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ತುಂಬ ಟೋಕನ್ಸ್ ಬರ್ನ್ ಆಗೋದು ಅಂತಿದ್ರೆ ನಿಮಗೆ ಕಾಸ್ಟ್ ಯಾವುದು ಕಡಿಮೆ ಬರ್ನ್ ಆಗುತ್ತೆ ಆ ಟೋಕನ್ಸಿಗೆ ನಿಮಗೆ ರಿಕ್ವೆಸ್ಟನ್ನು ರೌಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಆಲ್ರೆಡಿ ಹೇಳಿದಾಗ 4 LLM ಪ್ರೊವೈಡರ್ಸ್ ಇದ್ದಾರೆ. ಅದರಲ್ಲಿ ಜೆಮಿನೈಯಲ್ಲಿ
ಸ್ವಲ್ಪನೇ ಟೋಕನ್ ಇರೋದು. ಸೊ ಯುವರ್ ಜಾಬ್ ಆಫ್ ದಿ LLM ಗೇಟ್ವೇ ಇಸ್ ನಾಟ್ ಟು ಸೆಂಡ್ ಎನಿ ರಿಕ್ವೆಸ್ಟ್ ಟು ಜೆಮಿನೈ. ಉಳಿದ ಮಾಡೆಲ್ಸಿಗೆ ನಾವು ಅದರ ರಿಕ್ವೆಸ್ಟನ್ನು ರೌಟ್ ಮಾಡುವಂಥದ್ದು. ಸೊ ಇದು ದಟ್ LLM ಗೇಟ್ವೇ ಹ್ಯಾಸ್ ಟು ಟೇಕ್ ಅಪ್ ದಟ್ ಡಿಸಿಷನ್. ಆ ಗೇಟ್ವೇ ಏನು ಮಾಡಬೇಕು, ಅದು ಪ್ರಾಬಿಂಗ್ ಆಗಿರುವಂಥ ರಿಕ್ವೆಸ್ಟ್ ಬೇಸಿಸ್ ಮೇಲೆ ಡಿಸಿಷನ್ ತಗೊಂಡು ಅದರ ಬೇಸಿಸ್ ಮೇಲೆ ರೌಟ್ಸನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ದಟ್ಸ್ ಅ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಇದರಲ್ಲಿ ಕ್ಲೀನ್ ನಿಮಗೆ ಅರ್ಥ ಆಯಿತು ಅಂತ ನಾನು ಐ ಬಿಲೀವ್ ದಟ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಸೊ ಇಫ್ ಇನ್ ಕೇಸ್ ಆ ರೌಟಿಂಗ್ ನಿಮಗೆ ಫೇಲ್ ಆಯಿತು ಅಂತಿದ್ರೂ ತೊಂದರೆ ಇಲ್ಲ. ಸೇ ಫಾರ್ ಎಕ್ಸಾಂಪಲ್ ಒಂದು LLM ಈಸ್ ಬ್ಯುಸಿ ಇದ್ದರೆ ಇನ್ನೊಂದು LLM ಪ್ರೊವೈಡರ್ಸಿಗೆ ನಿಮಗೆ ಅದನ್ನು ರೌಟ್ ಮಾಡ್ಬೋದು. ಅಲ್ಲಿ ಡೌನ್ ಟೈಮ್ ಝೀರೋ ಇರುತ್ತೆ. ಅಂದರೆ ಇಲ್ಲಿ ಎಲ್ಲೂ ನಿಮಗೆ ಡಿಲೇ ಆಗಿರುವಂಥ ಔಟ್ಪುಟ್ ಸಿಗೋದಿಲ್ಲ. ಒಂದು ಬ್ಯುಸಿ ಉಂಟಾ ಇನ್ನೊಂದು LLMಗೆ, ಇನ್ನೊಂದು ಬ್ಯುಸಿ ಉಂಟಾ ಇನ್ನೊಂದು LLMಗೆ, ಆ್ಯಂಡ್ ದಟ್ಸ್ ಹೌ ಯು ಡೂ ಬೇಸ್ಡ್ ಆನ್ ದಟ್. ಸರ್ಟನ್ ರೂಲ್ಸನ್ನು ನೀವು ಡಿಫೈನ್ ಮಾಡಬೇಕಾಗುತ್ತೆ LLM ಗೇಟ್ವೇ ಒಳಗೆ. ದಟ್ ಇಂಥ ಪ್ರಶ್ನೆ ಬಂದರೆ ಸೆಂಡ್ ಇಟ್ ಟು ದಿಸ್, ಇಂಥ ಪ್ರಶ್ನೆ ಬಂದರೆ ಸೆಂಡ್ ಇಟ್ ಟು ದಿ ಅದರ್ LLM ಪ್ರೊವೈಡರ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ದಿಸ್ ಈಸ್ ಅಬೌಟ್ LLM ಗೇಟ್ವೇ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಮೆಟ್ರಿಕ್ಸ್ ನಾವು ಆ್ಯಡ್ ಮಾಡಬೇಕಿರುತ್ತೆ ಅಥವಾ ಒಂದೊಂದು ಫೀಚರ್ ಆ್ಯಡ್ ಮಾಡಬೇಕಾಗಿರುತ್ತೆ. ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕ್ಯಾಶಿಂಗ್. ಕ್ಯಾಶಿಂಗ್ ಇಸ್ ವೆರಿ ಸಿಂಪಲ್. ನಿಮಗೆ ಕ್ಯಾಶಿಂಗ್ ನಾರ್ಮಲ್ ಆಗಿ ನೀವು ವೆಬ್ಸೈಟಿಂದ ಬರೋದು ಅಂತಿದ್ರೆ ನಿಮಗೆ ಇದರಲ್ಲಿ ಗೊತ್ತಿರುತ್ತೆ. ಕ್ಯಾಶ್ ಮಾಡೋದೇನಂತ ಹೇಳಿದ್ರೆ, ನೀವು ಆಲ್ರೆಡಿ ಅಸ್ಯೂಮ್ ದ್ಯಾಟ್ ನಾರ್ಮಲ್ ಕ್ಯಾಶಿಂಗ್ ಇನ್ ನಾರ್ಮಲ್ ವೇಸಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ಒಂದು ಡೇಟಾಬೇಸಿಗೆ ಒಂದು ಕ್ವೆರಿ ಮಾಡ್ತೀರಿ, ಆ ಡೇಟಾಬೇಸಿಂದ ಒಂದು ಡೇಟಾ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ವೆಬ್ಸೈಟ್ ಲೋಡ್ ಮಾಡುವಾಗ, ನೀವು ಫಸ್ಟ್ ಟೈಮ್ ಆ ವೆಬ್ಸೈಟ್ ಲೋಡ್ ಮಾಡೋದು ಅಂತಿದ್ರೆ ನಿಮಗೆ ಆ ಡೇಟಾಬೇಸಿಂದ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಸೆಟ್ ಆಫ್ ಪ್ರಾಡಕ್ಟ್ಸ್ ಇದೊಂದು ಲಿಸ್ಟ್ ಬರಬೇಕು ಅಂತಿದ್ರೆ ನೀವೇನು ಮಾಡ್ತೀರಿ, ನೀವು ಬ್ರೌಸರಿಂದ ಸರ್ವರಿಗೆ ರಿಕ್ವೆಸ್ಟ್ ಮಾಡ್ತೀರಿ. ಸರ್ವರ್ ಡೇಟಾಬೇಸಿಗೆ ಒಂದು ರಿಕ್ವೆಸ್ಟ್ ಮಾಡುತ್ತೆ. ಡೇಟಾಬೇಸ್ ಇಷ್ಟು ಪ್ರಾಡಕ್ಟ್ಸ್ ಕೊಡಪ್ಪ ಅಂತ ಹೇಳುತ್ತೆ. ಡೇಟಾಬೇಸ್ ಆ ಪ್ರಾಡಕ್ಟ್ಸನ್ನು ಸರ್ವರಿಗೆ ಕೊಡುತ್ತೆ. ಆ ಸರ್ವರ್ ಅದನ್ನು ಬ್ರೌಸರಲ್ಲಿ ಹಾಕಿಬಿಡುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಮಿನಿಮಲಿಸ್ಟಿಕ್ ವೇ ಆಫ್ ಹೌ ವೆಬ್ ಆ್ಯಕ್ಚುಲಿ ವರ್ಕ್ಸ್. ಸೊ ಈಗ ನಿಮ್ಮ ಬ್ರೌಸರಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇದೆ. ಈಗ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲರೂ ಕೇಳ್ತಾರೆ. ಆ ಅಪ್ಲಿಕೇಶನ್ಗೆ ನಾವು ಬರೋದು ಯಾಕೆ, ಈ ಪ್ರಾಡಕ್ಟ್ಸ್ ಬಗ್ಗೆ ನೋಡಲಿಕ್ಕೆ. ಸೊ ದಟ್ ದಿಸ್ ಇಸ್ ಒನ್ ಆಫ್ ದಿ ಹೈಲಿ ಆಸ್ಡ್ ಥಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್. ಗಿವ್ ಮೀ ದ ಸೆಟ್ ಆಫ್ ಪ್ರಾಡಕ್ಟ್ಸ್. ಸೊ ಈ ಪ್ರಾಡಕ್ಟ್ಸನ್ನು ನಾವು ಪದೇ ಡೇಟಾಬೇಸಿಗೆ ರಿಕ್ವೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲರೂ ಕೇಳ್ತಾರೆ. ಈಗ ನಾನು ಕೇಳ್ತೇನೆ, ನಾನು ಅಮೆಝಾನಿಗೆ ಹೋಗೋದು ಯಾಕೆ, ನನ್ನ ಸೆಟ್ ಆಫ್ ಪ್ರಾಡಕ್ಟ್ಸನ್ನು ನೋಡಲಿಕ್ಕೆ. ಅಥವಾ ನೀವು ಯಾಕೆ ಹೋಗೋದು, ನೀವು ಕೂಡ ಪ್ರಾಡಕ್ಟ್ಸನ್ನೇ ನೋಡಲಿಕ್ಕೆ. ಸೊ ಆ ಪ್ರಾಡಕ್ಟ್ಸ್ ಇದು API ಮಲ್ಟಿಪಲ್ ಟೈಮ್ಸ್ ಹಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ನಾವು ಒಂದು ಕ್ಯಾಶಲ್ಲಿ, ಅಂದರೆ ಒಂದು ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿಟ್ಟಿರ್ತೇವೆ. ಸೊ ನೆಕ್ಸ್ಟ್ ಟೈಮ್ ಇದೇ ರಿಕ್ವೆಸ್ಟ್ ಬಂದರೆ, ಪ್ರಾಡಕ್ಟ್ಸಿಗೆ ಒಂದು ರಿಕ್ವೆಸ್ಟ್ ಬಂದರೆ ನಾವು ಡೇಟಾಬೇಸಿಗೆ ಅದನ್ನು ರಿಕ್ವೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಈ ಕ್ಯಾಶಿಂದನೇ ಆ ಡೇಟಾವನ್ನು ನಮಗೆ ಪುಲ್ ಮಾಡ್ಬೋದು. ಪುಲ್ ಮಾಡಿ ನಮಗೆ ಡೇಟಾವನ್ನು ಫೀಡ್ ಮಾಡ್ಬೋದು. ಸೊ ದಟ್ ಡೇಟಾಬೇಸನ್ನು ಮಲ್ಟಿಪಲ್ ಟೈಮ್ಸ್ ನಾವು ಕಾಲ್ ಮಾಡಬೇಕಾದ ಅವಶ್ಯಕತೆಯನ್ನು ನಾವಿಲ್ಲಿ ಎಲಿಮಿನೇಟ್ ಮಾಡ್ತಿದ್ದೇವೆ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಕ್ಯಾಶಿಂಗ್ ಮೆಕ್ಯಾನಿಸಮ್. ಪರ್ಫೆಕ್ಟ್ ಎಕ್ಸಾಂಪಲ್ ರೆಡಿಸ್ ಅಂತ ಯೂಸ್ ಮಾಡ್ತೇವೆ. ನಾವು ಒಂದು ಕ್ಯಾಶ್ ಯೂಸ್ ಮಾಡೋದು ರೆಡಿಸ್ ಕ್ಯಾಶ್ ಅಂತ ನಾವು ಬೇಸಿಕಲಿ ಯೂಸ್ ಮಾಡ್ತೇವೆ. ಸೊ ಸಿಮಿಲರ್ಲಿ ಇಲ್ಲಿ ಕೂಡ ನಾವು ಒಂದು ಕ್ಯಾಶಿಂಗ್ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೇವೆ. ಸೊ ಹೆವಿಲಿ ಆಸ್ಟ್ ಕ್ವೆಶನ್ಸನ್ನೆಲ್ಲ ನಾವು ಏನು ಮಾಡ್ತೇವೆ, ಒಮ್ಮೆ LLM ಇಂದ ಆಕ್ಸೆಪ್ಟ್ ಮಾಡಿ ನಾವು ಒಂದು ಸಿಮ್ಯಾಂಟಿಕ್ ಆಗಿರುವಂಥ ಕ್ಯಾಶ್ ಅಲ್ಲಿ ಮೇಂಟೈನ್ ಮಾಡ್ತೇವೆ. ಸೊ ನೆಕ್ಸ್ಟ್ ಅದೇ ಪ್ರಶ್ನೆ ಬಂದರೆ ನಾವು ಪುನಃ LLMಸಿಗೆ ರಿಕ್ವೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಈ ಕ್ಯಾಶ್ ಒಳಗಿಂದ ಈ ಡೇಟಾವನ್ನು ಎಕ್ಸೆಪ್ಟ್ ಮಾಡಿ ನಮ್ಮ ಯೂಸರ್ಸಿಗೆ ಔಟ್ಪುಟ್ಟನ್ನು ಪ್ರೊವೈಡ್ ಮಾಡ್ಬೋದು. ಸೊ ದಟ್ ಯು ಆರ್ ನಾಟ್ ಹಿಟ್ಟಿಂಗ್ ಯುವರ್ ಡೇಟಾ ಅಗೇನ್ ಆ್ಯಂಡ್ ಅಗೇನ್. ವೈ ಆರ್ ವಿ ಡೂಯಿಂಗ್ ದಿಸ್? ಬಿಕಾಸ್ ನೀವು LLMಸಿಗೆ ಪದೇ ಕಾಲ್ ಮಾಡಿದರೆ ಕಾಸ್ಟ್ ಬರುತ್ತೆ. ಬಿಕಾಸ್ ಟೋಕನ್ಸ್ ಆರ್ ಬರ್ನ್ಡ್ ಹಿಯರ್. ಟೋಕನ್ಸ್ ಬರ್ನ್ ಮಾಡಿದಾಗೆ ಇಲ್ಲಿ ಕಾಸ್ಟ್ ಬರುತ್ತೆ. ಸೊ ದ್ಯಾಟ್ಸ್ ದ ಬೇಸಿಕ್ ರೀಸನ್ ವೈ ವಿ ಆರ್ ಡೂಯಿಂಗ್ ದಿಸ್ ಫ್ರಮ್ ಅ ನಾರ್ಮಲ್ ಕ್ಯಾಶಿಂಗ್ ಮೆಕ್ಯಾನಿಸಮ್. ಓಕೆ, ಸೊ ಕ್ಲೈಂಟ್ ಇರುತ್ತೆ, ಅದು ಗೇಟ್ವೇಗೆ ಪಾಸ್ ಆಗುತ್ತೆ ಡೆಫಿನೆಟ್ಲಿ. ಅದಾದ ನಂತರ ಎಲ್ಲಿಗೆ ಪಾಸ್ ಆಗಬೇಕು, ಯಾವ LLM ಮಾಡೆಲ್ಸ್ಗೆ ಪಾಸ್ ಆಗಬೇಕು, ಅಲ್ಲಿ ನೀವು ಒಂದು ರೂಲ್ಸನ್ನು ಹಾಕ್ತೀರಿ. ಆ್ಯಂಡ್ ಅಫ್ಕೋರ್ಸ್ ನೀವು ಎರರ್ಸನ್ನು ಕ್ಯಾಶಿಂಗ್ ಮೆಕ್ಯಾನಿಸಮ್ ಮಾಡ್ತೀರಿ. ಅದಾದ ನಂತರ ನೀವು ಔಟ್ಪುಟ್ಟನ್ನು ಕೊಡ್ತೀರಿ. ಸೊ ದಿಸ್ ಈಸ್ ದಿ ಹೋಲ್ ಪ್ರಾಜೆಕ್ಟ್ ಐಡಿಯಾ. ಆ್ಯಂಡ್ ಐ ಬಿಲೀವ್ ಯು ಕ್ಯಾನ್ ಡೆಫಿನೆಟ್ಲಿ ಬಿಲ್ಡ್ ದಿಸ್ ಟೆಕ್ನಾಲಜಿ. ಅಫ್ಕೋರ್ಸ್ ನಿಮಗೆ ಗೇಟ್ವೇ ಸರ್ವಿಸಿಗೆ ಒಂದು ಫಾಸ್ಟ್ API, ಪೈಥನ್ ಇದೊಂದು API ಗೇಟ್ವೇ ಬೇಕಾಗುತ್ತೆ. ರೆಡಿಸ್ ಯೂಸ್ ಮಾಡ್ಬೋದು ಕ್ಯಾಶಿಂಗಿಗೆ, ಡಿಪ್ಲಾಯ್ಮೆಂಟಿಗೆ ಅಫ್ಕೋರ್ಸ್ ಟೋಕನ್, ಆ್ಯಂಡ್ OpenAI, ಆಂಥ್ರೋಪಿಕ್ ಈ SDKಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಮಲ್ಟಿಪಲ್ LLMಸನ್ನು ಯೂಸ್ ಮಾಡ್ಬೋದು. ಓಕೆ, ಕಾಸ್ಟ್ ಆಪ್ಟಿಮೈಸೇಷನ್, ರಿಯಬಿಲಿಟಿ ಥಿಂಕಿಂಗ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಇದನ್ನು ಹೇಗೆ ತೋರಿಸ್ಬೋದು ಆ್ಯಂಡ್ ರೆಸ್ಯೂಮೆಯಲ್ಲಿ ಯಾವ ರೀತಿ ತೋರಿಸ್ಬೋದು, ಡೋಂಟ್ ವರಿ, ಇದು ಕಂಪ್ಲೀಟ್ಲಿ ಕೊಡ್ತಿದ್ದೇನೆ ನಾನು. ಸೊ ದಟ್ ಯು ಕ್ಯಾನ್ ವಾಚ್ ಇಟ್ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. 2 more projects to go, and let's see in the next project. All right, so let's move on to the 4th project. So ಈ 4th ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದರೆ, ಇಟ್ಸ್ ಗಾರ್ಡ್-ರೇಲ್ಡ್ ಟೆಕ್ಸ್ಟ್ ಟು SQL ಏಜೆಂಟ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನೀವೊಂದು ನಿಮ್ಮ AI ಮಾಡೆಲಿಗೆ ಅಥವಾ ನೀವು ಬಿಲ್ಡ್ ಮಾಡುವಂಥ ಪ್ರಾಜೆಕ್ಟಿಗೆ ಒಂದು ಬೇಸಿಕ್ ಆಗಿರುವಂತಹ ಟೆಕ್ಸ್ಟ್ ಕೊಟ್ಟರೆ, ಅದು ಬಿಹೈಂಡ್ ದ ಸೀನ್ಸಲ್ಲಿ ಒಂದು SQL ಕ್ವೆರಿಯನ್ನು
ರನ್ ಮಾಡಿ ನಿಮಗೆ ಬೇಕಾಗಿರುವಂಥ ಔಟ್ಪುಟ್ಟನ್ನು ತೆಗೆದುಕೊಡುತ್ತೆ. ಓಕೆ, ಸೊ ದ ಇನ್ಪುಟ್ ಹ್ಯಾಸ್ ಟು ಬಿ ಅ ನಾರ್ಮಲ್ ಪ್ರಾಂಪ್ಟ್. ಸೊ ಬಿಹೈಂಡ್ ದ ಸೀನ್ಸಲ್ಲಿ ನಿಮ್ಮ ಎ ಮಾಡೆಲ್ ಏನು ಮಾಡುತ್ತೆ, ಒಂದು ಡೇಟಾ ಬೇಸಿಗೆ ಹೋಗಿ ಆ ಡೇಟಾ ಬೇಸಲ್ಲಿ ನೀವು ಕೊಟ್ಟಿರುವಂಥ ಟೆಕ್ಸ್ಟ್ ಬೇಸಿಸ್ ಮೇಲೆ ಒಂದು SQL ಕ್ವೆರಿಯನ್ನು ರನ್ ಮಾಡಿ ನಿಮಗೆ ಔಟ್ಪುಟ್ಟನ್ನು ತೆಗೆದುಕೊಡುತ್ತೆ. ಸೊ ಈ ರೀತಿಯಾಗಿರುವಂಥ ಎ ಮಾಡೆಲ್ ಇಲ್ಲೋ ಅಂತ ಕೇಳಿದರೆ ಡೆಫಿನೆಟ್ಲಿ ಈ ರೀತಿಯಾಗಿರುವಂಥ ಎ ಮಾಡೆಲ್ಸ್ ಇದೆ. ಬಟ್ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡಬೇಕಾಗಿರುವಂಥ ವರ್ಡ್ ಯಾವುದು ಅಂತ ಹೇಳಿದ್ರೆ ಈ ಸಮಥಿಂಗ್ ಕಾಲ್ಡ್ ಆಸ್ ಗಾರ್ಡ್ ರೇಲ್ಡ್. ಓಕೆ, ಸೊ ವಾಟ್ ಯು ಮೀನ್ ಬೈ ಗಾರ್ಡ್ ರೇಲ್ಡ್? ಗಾರ್ಡ್ ರೇಲ್ಡ್ ಈಸ್ ದಿ ಸೆಕ್ಯೂರಿಟಿ ಲೇಯರ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎನಿ ಟಾಸ್ಕ್ಸ್. ನೀವು ಯಾವುದಾದ್ರೂ ಒಂದು ಏಜೆಂಟಿಗೆ ಒಂದು ಟಾಸ್ಕ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೇಳಿದರೆ ಅದಕ್ಕಿಂತ ಮುಂಚೆ ಒಂದು ಸೆಕ್ಯೂರಿಟಿ ಲೇಯರ್ ಥ್ರೂ ಪಾಸ್ ಔಟ್ ಆಗಬೇಕು. ಅದು ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಅದರಲ್ಲಿ ಬರ್ದಿರ್ತೀರಿ. ಸೊ ಗಾರ್ಡ್ ರೇಲ್ಡ್ ಟೆಕ್ಸ್ಟ್ ಟು SQL ಏಜೆಂಟ್ ಈಸ್ ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್. ಸೊ ದಟ್ ಈಸ್ ಕೈಂಡ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಗಾರ್ಡ್ ರೇಲ್ ಹಾಕದಿದ್ರೆ ದರ್ ವಿಲ್ ಬಿ ಪ್ರಾಬ್ಲಮ್ಸ್. ಯಾಕೆ ಇದು ಪ್ರಾಬ್ಲಮ್ ಅಂತ ಆಗುತ್ತೆ ಅಂತ ಹೇಳಿದರೆ, ವಿ ಹ್ಯಾವ್ ಸೀನ್ ರೀಸೆಂಟ್ಲಿ 9 ಸೆಕೆಂಡಲ್ಲಿ ಒಂದು AI ಮಾಡೆಲ್ ಕಂಪ್ಲೀಟ್ಲಿ ಒಂದು ಡೇಟಾ ಬೇಸನ್ನೇ ಡಿಲೀಟ್ ಮಾಡಿಬಿಟ್ಟಿರೋದು. ಸೊ ಅಪ್ಡೇಟಿಂಗ್ ದ ಡೇಟಾ, ರೈಟಿಂಗ್ ದ ಡೇಟಾ and deleting the data. ನಿಮ್ಮ CRUD ಆಪರೇಷನ್ಸ್ ಅಲ್ಲಿ C and U and D ಈ 3 ಆಸ್ಪೆಕ್ಟ್ಸಿಗೆ ನೀವು ನಿಮ್ಮ ಏಜೆಂಟ್ ಏನು ಮಾಡಬೇಕು, ನಿಮ್ಮ ಹತ್ರ ಅಪ್ರೂವಲನ್ನು ತಗೊಳ್ಬೇಕು. ಆ ಅಪ್ರೂವಲನ್ನು ನೀವು ಅಪ್ರೂವ್ ಮಾಡಿದರೆ ಮಾತ್ರ ಅದು ಡಿಸಿಷನನ್ನು ತಗೊಳ್ಳುತ್ತೆ ಅಥವಾ ಡಿಸಿಷನ್ ಅಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡುತ್ತೆ. ಬಟ್ ರೀಡ್ ಆ್ಯಕ್ಟಿವಿಟೀಸಿಗೆ ಡೇಟಾಬೇಸಿಂದ ಏನಾದರೂ ರೀಡ್ ಆಗಬೇಕು ಅಂತಿದ್ರೆ ಅದು ನಿಮ್ಮ ಅಪ್ರೂವಲ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬಿಕಾಸ್ ದಟ್ ಈಸ್ ನಾಟ್ ಮ್ಯೂಟೇಟಿಂಗ್ ದ ಡೇಟಾ. ಅಂದರೆ ನಿಮ್ಮ ಡೇಟಾಬೇಸನ್ನು ಯಾವುದೇ ರೀತಿಯಲ್ಲಿ ಅದು ಚೇಂಜ್ ಮಾಡುವುದಿಲ್ಲ. ಬಿಕಾಸ್ ಇಟ್ಸ್ ಜಸ್ಟ್ ರೀಡಿಂಗ್ ದ ಡೇಟಾ ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್ಸ್ ಆರ್ ವಿದೌಟ್ ಕಂಡೀಷನ್ಸ್ ಫಾರ್ ದಟ್ ಮ್ಯಾಟರ್. ಬಟ್ ನೀವು ಡೇಟಾವನ್ನು ಆ್ಯಡ್ ಮಾಡೋದಂತಿದ್ರೆ, ಡೇಟಾವನ್ನು ಅಪ್ಡೇಟ್ ಮಾಡೋದು ಅಂತಿದ್ರೆ, ಡೇಟಾವನ್ನು ಡಿಲೀಟ್ ಮಾಡೋದು ಅಂತಿದ್ರೆ ಅದು ನಿಮ್ಮ ಹತ್ರ ಪರ್ಮಿಷನ್ಸ್ ಅನ್ನು ಕೇಳುತ್ತೆ. ಆ ಪರ್ಮಿಷನ್ಸ್ ಅನ್ನು ನೀವು ಅಕ್ಸೆಪ್ಟ್ ಮಾಡಿದರೆ ಮಾತ್ರ ಅದು ಆ ಟಾಸ್ಕ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದನ್ನು ಮಾಡಲಿಕ್ಕೆ ನೀವು ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡೋದು ಈಸ್ ವಾಟ್ ಈಸ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಆಲ್ ಅಬೌಟ್. ಸೊ ನೀವು ನಾರ್ಮಲ್ ಆಗಿರುವಂಥ ಒಂದು ಇಂಗ್ಲೀಷಲ್ಲಿ ನೀವು ಈ ಪ್ರಾಂಪ್ಟನ್ನು ಕೊಡ್ತೀರಿ. ಸೊ ಬಿಫೋರ್ ದ್ಯಾಟ್ ನೀವು ನಿಮ್ಮ ಏಜೆನ್ಸಿಗೆ ಕಂಪ್ಲೀಟ್ಲಿ ನಿಮ್ಮ ಡೇಟಾಬೇಸ್ ಸ್ಕೀಮವನ್ನು ಟ್ರೈನ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ ಏನೆಲ್ಲ ಡೇಟಾಬೇಸ್ ಉಂಟು, ಯಾವುದೆಲ್ಲ ಟೇಬಲ್ಸ್ ಉಂಟು, ಹೇಗೆ ಅದು ಜಾಯಿಂಟ್ ಆಗಿದೆ, 2 ಟೇಬಲ್ ಮಧ್ಯೆ ಇರುವಂಥ ಕಮ್ಯುನಿಕೇಷನ್ಸ್ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾಗಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮ್ಮ ಏಜೆನ್ಸಿಗೆ ನೀವು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಇನ್ಕಮಿಂಗ್ ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟ್ ಇದು ಬೇಸಿಸ್ ಮೇಲೆ ಅದು ಬೇಕಾಗಿರುವಂಥ ಕ್ವೆರಿಯನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಿಂತಲೂ ಮುಂಚೆ ನಿಮ್ಮ ಹತ್ರ ಪರ್ಮಿಷನ್ಸ್ ಅನ್ನು ಕೇಳುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಮೆನ್ಷನ್ಡ್ ಹಿಯರ್ ಇನ್ ದಿ ಗಾರ್ಡ್ ರೇಲ್ಸ್. ಓಕೆ, ಸೊ ಎವ್ರಿ ಕ್ವೆರಿ ರನ್ ಆಗೋಕ್ಕಿಂತ ಮುಂಚೆ, ಸೊ ರೀಡ್ ಆದರೆ ತೊಂದರೆ ಇಲ್ಲ, ಕಂಪ್ಲೀಟ್ಲಿ ಡೈರೆಕ್ಟ್ಲಿ ನಿಮಗೆ ರೀಡ್ ಮಾಡ್ಬೋದು ಡೇಟಾಬೇಸಿಂದ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಆಟೋ ರನ್ ರೀಡ್ಸ್ ಅಂತ. ಅದು ಇಲ್ಲ ಅಂತಿದ್ರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗಿಗೆ ಯು ಹ್ಯಾವ್ ಟು ಗಿವ್ ಅ ಕನ್ಫರ್ಮೇಷನ್. ನೀವು ಕನ್ಫರ್ಮೇಷನ್ ಕೊಡಬೇಕಾಗುತ್ತೆ. ಆ್ಯಂಡ್ this is very important. ಈ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಈಸ್ ಸಮಥಿಂಗ್ ವಿಚ್ ಐ ವಾಂಟ್ ಯು ಟು ಎಕ್ಸ್ಪ್ಲೇನ್ ಇನ್ ದ ಇಂಟರ್ವ್ಯೂಸ್. ನೀವು ಇಂಟರ್ವ್ಯೂಸಲ್ಲಿ ಈ ಪಾರ್ಟನ್ನು ಪ್ರಾಪರ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಗಾರ್ಡ್ ರೇಲ್ಸ್ ಈಸ್ ದ ಮೋಸ್ಟ್ ಯೂಸ್ಡ್ ಥಿಂಗ್ ಇನ್ ಕಂಪನೀಸ್ ರೈಟ್ ನೌ. ನಾವು ಇವ್ಯಾಲ್ಯೂಯೇಷನನ್ನು ಲಾಸ್ಟ್ ಪ್ರಾಜೆಕ್ಟ್ಲೇ ನೋಡಿದ್ವಿ. ಇದರಲ್ಲಿ ಗಾರ್ಡ್ ರೇಲ್ಸ್ ಬಗ್ಗೆ ನಾವು ನೋಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಸೊ ಅದಿಲ್ಲ ಅಂತಿದ್ರೆ, ಎಲ್ಲಿಯಾದರೂ ಕ್ವೆರಿ ಬಂತು ಅಂತಿದ್ರೆ, ಕ್ವೆರಿ ಬ್ಯಾಡ್ ಆಯಿತು ಅಥವಾ ನೀವು ಅದು ಬರೆದಿರುವಂಥ ಕ್ವೆರಿ ಸರಿ ಇಲ್ಲ, ಡೇಟಾಬೇಸನ್ನು ರೀಡ್ ಮಾಡುವಂಥ ಅಥವಾ ರೈಟ್ ಮಾಡುವಂಥ ಪ್ರೊಸೆಸ್ ಸರಿ ಇಲ್ಲ ಅಂತಿದ್ರೆ ಅದು ಗ್ರೇಸ್ಫುಲಿ ಫೇಲನ್ನು ಅಕ್ಸೆಪ್ಟ್ ಮಾಡುತ್ತೆ ವಿತ್ ಅ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟು ಫಾಲ್ ಬ್ಯಾಕ್ ಮಾಡುತ್ತೆ. ಆ್ಯಂಡ್ ತಪ್ಪಾಗಿರುವಂಥ ಔಟ್ಪುಟ್ಟನ್ನು ನಿಮಗೆ ತೆಗೆದುಕೊಡೋದಿಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಲುಸಿನೇಟ್ ಮಾಡಲಿಕ್ಕೆ ಬಿಡಬೇಡಿ. ದಟ್ ಈಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಎನ್ LLM ಈಸ್ ದ್ಯಾಟ್ LLM ಏನಾಗುತ್ತೆ, ಹ್ಯಾಲುಸಿನೇಟ್ ಆಗುತ್ತೆ. ಹ್ಯಾಲುಸಿನೇಟ್ ಅಂತ ಹೇಳಿದರೆ ತಪ್ಪಾಗಿರುವಂಥ ಔಟ್ಪುಟ್ಟನ್ನು ಕಾನ್ಫಿಡೆಂಟ್ಲಿ ಕೊಡುತ್ತೆ. ಇಫ್ ಇನ್ ಕೇಸ್ ಅದಕ್ಕೆ ಬೇಕಾಗಿರೋ ಅದೇನಾದರೂ ಮಿಸ್ಟೇಕ್ಸ್ ಮಾಡಿದ್ದು, ಏಜೆಂಟ್ಸ್ ನಮ್ಮ ಮನುಷ್ಯರಿಗಿಂತ ಜಾಸ್ತಿಯೇ ಮಿಸ್ಟೇಕ್ಸ್ ಮಾಡುತ್ತೆ. ಸೊ ಅದು ಮಿಸ್ಟೇಕ್ಸ್ ಮಾಡುವಾಗ ಪ್ಲೀಸ್ ಮೇಕ್ ಶೋರ್ ದ್ಯಾಟ್ ನಿಮ್ಮ ಏಜೆಂಟನ್ನು ಯು ಹ್ಯಾವ್ ಟು ಟ್ರೈನ್ ಇಟ್ ಇನ್ ಸಚ್ ಎ ವೇ, ಯು ಹ್ಯಾವ್ ಟು ಮಾಡ್ಯೂಲ್ ಇಟ್ ಇನ್ ಸಚ್ ಎ ವೇ ದ್ಯಾಟ್ ಎಲ್ಲಿಯಾದರೂ ಫಾಲ್ ಬ್ಯಾಕ್ಸ್ ಬರೋದು ಅಂತಿದ್ರೆ ಅಥವಾ ಎಲ್ಲಿಯಾದರೂ ಇಶ್ಯೂಸ್ ಜನರೇಟ್ ಆಗೋದು ಅಂತ ಇದ್ದರೆ ಅಥವಾ ಕರೆಕ್ಟ್ ಆಗಿರುವಂಥ ಔಟ್ಪುಟ್ ಅದು ಪ್ರೊವೈಡ್ ಮಾಡಿಲ್ಲ ಅಂತ ಇದ್ದರೆ ಇಟ್ ಹ್ಯಾಸ್ ಟು ಫಾಲ್ ಬ್ಯಾಕ್ ವಿತ್ ದ ಟೆಲ್ಲಿಂಗ್ ದ್ಯಾಟ್, ವಿತ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟು ಅದು ಫಾಲ್ ಬ್ಯಾಕ್ ಮಾಡಬೇಕು, ಟೆಲ್ಲಿಂಗ್ ದ್ಯಾಟ್ ಇಲ್ಲ ನನ್ನ ಸೈಡಿಂದ ಇದು ಕ್ವೆರಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿಲ್ಲ ಎಂಬುದಾಗಿ ಒಂದು ಔಟ್ಪುಟ್ಟನ್ನು ಅದು ಕೊಡಬೇಕಾಗತ್ತೆ. ಸೊ ದಿಸ್ ಈಸ್ ಆರ್ಕಿಟೆಕ್ಚರ್. ಯೂಸರ್ ಕ್ವೆಶನ್ ಬರುತ್ತೆ, ಸ್ಕೀಮಾ ಅವೇರ್ LLM ಮಾಡೆಲ್ಸ್ ನಾವು ಡಿಸೈನ್ ಮಾಡ್ತೇವೆ ಆ್ಯಂಡ್ ಕ್ಲಾಸಿಫೈ ಮಾಡುತ್ತೆ, ಅದು ರೀಡ್ ಮಾಡಬೇಕಾ ರೈಟ್ ಮಾಡಬೇಕಾ ಅಂತ. ರೀಡ್ ಅಂತಿದ್ರೆ ಆಟೋಮ್ಯಾಟಿಕ್ಲಿ ರನ್ ಆಗುತ್ತೆ. ಅದು ಉಳಿದದ್ದು ಬೇರೆ ಯಾವ ಡೇಟಾವನ್ನು ಮ್ಯೂಟೇಟ್ ಮಾಡಬೇಕು ಅಂತಿದ್ರು ನಿಮ್ಮ ಕಡೆಯಿಂದ ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮೇಷನ್ ನೀವು ಕೊಟ್ಟ ನಂತರ ಪೋಸ್ಟ್ಗ್ರೆಸ್ಸಿಗೆ ಹೋಗುತ್ತೆ, ಪೋಸ್ಟ್ಗ್ರೆಸ್ಸಿಂದ LLMಗೆ ಪಾಸ್ ಮಾಡುತ್ತೆ, LLM ನಿಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಓಕೆ,
So tech stack, basically structured output ಗೆ you have a framework called as Pydantic, which is very important. Of course ಒಂದು database ಬೇಕೇ ಬೇಕಾಗುತ್ತೆ, ಒಂದು API ಬೇಕೇ ಬೇಕಾಗುತ್ತೆ, ಬಿಕಾಸ್ ನೀವು ಡೇಟಾಬೇಸ್ಗೆ ಕ್ವೆರಿಯನ್ನು ಮಾಡಬೇಕಾಗುವಾಗ, ಮತ್ತು ಇನ್ನೊಂದು ಹೋಸ್ಟೆಡ್ ಆಗಿರುವಂಥ ಡೇಟಾಬೇಸ್ ನಿಮಗೆ ಬೇಕಾಗುತ್ತೆ. Okay, so these are the things which you need. Guardrails is the part of this explanation ಅಂತ ಹೇಳಿದ್ರೆ ನಿಮ್ಮ ಇಂಟರ್ವ್ಯೂ ಅಲ್ಲಿ guardrails is very important, because text to SQL already ಇದೆ, but guardrails is the one thing which I want you to talk about, and very important project, because number one requested enterprise use case, because database activities ಮಾಡೋಕ್ಕಿಂತಲೂ ಮುಂಚೆ ಈ ಏಜೆಂಟ್ಸ್ ನಿಮ್ಮ ಹತ್ರ ಕೇಳೋದು is the most important part of this particular project. Okay, so benchmark and you have to talk about this. Of course ಶೇರ್ ಮಾಡ್ತೇನೆ, you can just look into that aspect. ಪುನಃ ಅದನ್ನು ಓದ್ಕೊಂಡು ಹೋಗ್ತಾ ಇಲ್ಲ, ಈ ಬೆಂಚ್ ಮಾರ್ಕ್ಸನ್ನು ಈ ರೀತಿ ನಿಮಗೆ ಪ್ರೊವೈಡ್ ಮಾಡ್ಕೊಳ್ಬೋದು. ಓಕೆ, ಮೂವಿಂಗ್ ಆನ್ ಟು ದಿ ಫಿಫ್ತ್ ಪ್ರಾಜೆಕ್ಟ್. ಆಲ್ರೈಟ್, ಮೂವಿಂಗ್ ಆನ್ ಟು ದ ಫಿಫ್ತ್ ಪ್ರಾಜೆಕ್ಟ್, ಆ್ಯಂಡ್ ದಿಸ್ ಪ್ರಾಜೆಕ್ಟ್ ಇಸ್ ಕೈಂಡ್ ಆಫ್ ಸ್ವಲ್ಪ ಯುನೀಕ್ ಆಗಿದೆ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇನೆ. ಏಜೆಂಟ್ ರೆಡ್ ಟೀಮ್ ಆ್ಯಂಡ್ ಸೇಫ್ಟಿ ಇವ್ಯಾಲ್ ಹಾರ್ನೆಸ್ ಅಂತ. ಸೊ ಇಲ್ಲಿ ನೀವು ಯಾವುದೇ ಏಜೆಂಟ್ಸನ್ನು ಬಿಲ್ಡ್ ಮಾಡೋದಲ್ಲ, ಯು ಆರ್ ಬಿಲ್ಡಿಂಗ್ ಅ ಟೂಲ್. ಆ ಟೂಲ್ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಟೂಲ್ ನಿಮ್ಮ ಏಜೆಂಟ್ಸನ್ನು ಅಟ್ಯಾಕ್ ಮಾಡುತ್ತೆ, ಆ್ಯಂಡ್ ಪರ್ಪಸ್ಲಿ ಅಟ್ಯಾಕ್ ಮಾಡುತ್ತೆ. ಯಾವ ರೀತಿ ಅಟ್ಯಾಕ್ ಮಾಡುತ್ತೆ? ನಿಮ್ಮ ಪ್ರಾಂಪ್ಟನ್ನು ಇಂಜೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಜೈಲ್ ಬ್ರೇಕ್ಸನ್ನು ಟ್ರೈ ಮಾಡಲಿಕ್ಕೆ ಮಾಡುತ್ತೆ, ಆ್ಯಂಡ್ ಟೂಲ್ಸ್ ಏನೆಲ್ಲ ಕಾಲ್ ಮಾಡುತ್ತೆ ಅದನ್ನು ಮಿಸ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ವಿ ಆರ್ ಡೂಯಿಂಗ್ ಇಟ್ ಆನ್ ಪರ್ಪಸ್. ನಾವು ಪರ್ಪಸ್ಲಿ ಈ AI ಟೂಲ್ಸನ್ನು ಬಿಲ್ಡ್ ಮಾಡಿರೋದು ಟು ಅಟ್ಯಾಕ್ ಯುವರ್ ಓನ್ ಏಜೆಂಟ್. ನೀವೇ ಬಿಲ್ಡ್ ಮಾಡಿರುವಂಥ ಏಜೆಂಟನ್ನು ಅಟ್ಯಾಕ್ ಮಾಡಲಿಕ್ಕೋಸ್ಕರ ನೀವು ಒಂದು ಟೂಲ್ ಬಿಲ್ಡ್ ಮಾಡೋದು. ಇದು ಯಾಕೆ ಬಿಲ್ಡ್ ಮಾಡ್ತಿದ್ದೀರಿ? ನಿಮ್ಮ ಏಜೆಂಟ್ ಯಾವ ರೀತಿ ಅದರ ಬೇಸಿಸ್ ಮೇಲೆ ಫೈಟ್ ಮಾಡ್ತದೆ ಅಂತ ನೋಡಲಿಕ್ಕೆ. ಸೊ ನೀವು ಈ ಅಟ್ಯಾಕ್ ಮಾಡೋದನ್ನು ಯಾವ ರೀತಿ ಅದು ವಿತ್ ಸ್ಟ್ಯಾಂಡ್ ಮಾಡುತ್ತೆ, ಎಷ್ಟು ಹೋಲ್ಡ್ ಅಪ್ ಮಾಡುತ್ತೆ, ಇದನ್ನು ಚೆಕ್ ಮಾಡಲಿಕ್ಕೋಸ್ಕರ ನೀವು ಒಂದು ಟೂಲ್ ಬಿಲ್ಡ್ ಮಾಡ್ತಿದ್ದೀರಿ, ಆ್ಯಂಡ್ ಇದರ ಬೇಸಿಸ್ ಮೇಲೆ ನೀವು ಆ ಏಜೆಂಟಿಗೆ ಒಂದು ಸ್ಕೋರನ್ನು ಪ್ರೊವೈಡ್ ಮಾಡ್ತಿದ್ದೀರಿ. ಸೊ ಇಲ್ಲಿ ಈ ಟೂಲನ್ನು ಬಿಲ್ಡ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ನಿಮ್ಮ ಏಜೆಂಟನ್ನು ಟೆಸ್ಟ್ ಮಾಡಲಿಕ್ಕೆ ಮಾತ್ರ ಅಲ್ಲ, ಬೇರೆ ಡೆವಲಪರ್ಸ್ ಯಾರೆಲ್ಲ ಅವರ ಏಜೆಂಟ್ಸನ್ನು ಬಿಲ್ಡ್ ಮಾಡಿದ್ದಾರೆ ಅವರಿಗೆ ಒಂದು ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಥರ ನಿಮಗೆ ಈ ಪ್ರಾಡಕ್ಟನ್ನು ಕೊಡ್ಬೋದು. ಸೊ ದಟ್ ಈಸ್ ವೈ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್, ಈ 5 ಅಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಜೆಕ್ಟ್ಸ್ ಟು ಬಿಲ್ಡ್, ಆ್ಯಂಡ್ ದಟ್ಸ್ ವೈ ಐ ಹ್ಯಾವ್ ಯೂಸ್ ಇಟ್ ಆಸ್ ರೆಡ್ ಟೀಮ್ ಅಂತ. ಇಟ್ಸ್ ಕೈಂಡ್ ಆಫ್ ಬಿಟ್ ಡಿಫಿಕಲ್ಟ್ ಟು ಬಿಲ್ಡ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಬಟ್ ಇದರ ಉದ್ದೇಶ ಇಲ್ಲಿ ಏನಂತ ಹೇಳಿದರೆ, ಇದನ್ನು ನಿಮಗೆ ಬೇಕು ಅಂತಿದ್ರೆ B2C ಅಥವಾ B2B ರೇಂಜಲ್ಲಿ ಕಂಪನೀಸ್ಗೆ ಬೇಕು ಅಂತಿದ್ರು ಇದನ್ನು ಸೆಲ್ ಮಾಡ್ಬೋದು. ದಿಸ್ ಇಸ್ ಅ ಸೆಲ್ಲಬಲ್ ಪ್ರಾಡಕ್ಟ್ ವಿಚ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ SaaS. ಸೊ ಸೆಕ್ಯೂರಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್ ಆಸ್ಪೆಕ್ಟ್ಸ್ ಗೈಸ್. ಅದು ನಿಮಗೆ ಎಷ್ಟು ಹೇಳಿದ್ರು ಅದೀಗ ಗೊತ್ತಾಗ್ಲಿಕ್ಕಿಲ್ಲ, ಯಾಕೆಂತ ಹೇಳಿದರೆ ನೀವು ಆರ್ ನಾಟ್ ವರ್ಕಿಂಗ್ ಇನ್ AI. ಟು ಬಿ ಆನೆಸ್ಟ್ ವಿತ್ ಯು, AI ಕ್ಯಾನ್ ಡೂ ಮಲ್ಟಿಪಲ್ ಸ್ಟಫ್ಸ್. ತುಂಬ ಸ್ಟಫ್ಸನ್ನು AI ಮಾಡಲಿಕ್ಕಾಗುತ್ತೆ. ಬಟ್ ಪ್ರಾಬ್ಲಮ್ ಇಲ್ಲಿ AI ಇದೆ ಏನಂತ ಹೇಳಿದರೆ ಇಸ್ ದ ಸೆಕ್ಯೂರಿಟಿ ಪಾರ್ಟ್. ಕೆಲವೊಮ್ಮೆ ಅದು ಡಿಸಿಷನ್ಸ್ ಆನ್ ಇಟ್ಸ್ ಓನ್ ತಗೊಳ್ಳುತ್ತೆ, ಆ್ಯಂಡ್ ಸೆಕ್ಯೂರ್ಡ್ ಆಗಿರುವಂಥ ಒಂದು ಔಟ್ಪುಟ್ಟನ್ನು ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಆಸ್ಪೆಕ್ಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಇಟ್ಸ್ ಅ ರಿಯಲ್ ಬಿಸ್ನೆಸ್ ಯೂಸ್ ಕೇಸ್ ಆ್ಯಕ್ಚುಲಿ. ಸೊ ನೀವು ಒಂದು ಟೂಲನ್ನು ಬಿಲ್ಡ್ ಮಾಡ್ತೀರಿ, ಆ ಬಿಲ್ಡ್ ಮಾಡಿರುವಂಥ ಟೂಲ್ ಇಸ್ ಜಸ್ಟ್ ಡೂಯಿಂಗ್ ವೆರಿ ಸಿಂಪಲ್ ಥಿಂಗ್. ಎಂಥದ್ದು ಮಾಡ್ತದೆ? ನಿಮ್ಮ ಏಜೆಂಟನ್ನು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಏಜೆಂಟ್ ಎಲ್ಲಿಯಾದರೂ ವಲ್ನರಬಲ್ ಇದ್ದರೆ, ಅಟ್ಯಾಕ್ಸಿಗೆ ವಲ್ನರಬಲ್ ಇದ್ದರೆ, ಯು ಆರ್ ಬೆನಿಫಿಟೆಡ್ ವಿತ್ 2 ಥಿಂಗ್ಸ್. ಒಂದು, ನಿಮ್ಮ ಏಜೆಂಟ್ ಇದು ಸ್ಕೋರ್ ಸಿಗುತ್ತೆ, ಆ್ಯಂಡ್ ಇನ್ನೊಂದು, ನಿಮ್ಮ ಏಜೆಂಟನ್ನು ಬೆಟರ್ ಮಾಡಲಿಕ್ಕಾಗುತ್ತೆ. ಸೊ ಅದ್ರ ಫಸ್ಟ್ ನಿಮ್ಮ ಏಜೆನ್ಸಿಗೆ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅದಾದ ನಂತರ ಗಿವ್ ಇಟ್ ಟು ಯುವರ್ ಪಿಯರ್ಸ್ ಆರ್ ಗಿವ್ ಇಟ್ ಟು ಸಮನ್ ಹೂ ವಾಂಟ್ಸ್ ಟು ಯೂಸ್ ಇಟ್. Try it with individual people who builds agents, and then probably sell it to your B2B ಕಂಪನೀಸ್. ಸೊ ಇದನ್ನು ನೀವು ಈ ಪ್ರಾಜೆಕ್ಟನ್ನು ನೀವು ಎಕ್ಸಿಕ್ಯೂಟ್ ಮಾಡಿ ನೀವು ನಿಮ್ಮ ರೆಸ್ಯೂಮೇಲೆ ನಿಮಗೆ ಹಾಕ್ಲಿಕ್ಕೆ ಆಯಿತು ಅಂತಿದ್ರೆ, ಐ ಥಿಂಕ್ ದ್ಯಾಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಯು ಕ್ಯಾನ್ ಎವರ್ ಬಿಲ್ಡ್. ಬಿಕಾಸ್ ಇದ್ರ ಬಗ್ಗೆ ಜಾಸ್ತಿ ಯಾರು ಥಿಂಕ್ ಮಾಡ್ತಿಲ್ಲ, ಇದ್ರ ಬಗ್ಗೆ ಜಾಸ್ತಿ ಯಾರು ರಿಸರ್ಚ್ ಮಾಡಿದ್ದಾರೆ, ಬಟ್ ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡುವಂಥ ರೀತಿಯಲ್ಲಿ ಯಾರು ಥಿಂಕ್ ಮಾಡ್ತಿಲ್ಲ. ಸೊ ವಿ ಹ್ಯಾವ್ ಪ್ಲ್ಯಾನ್ಡ್ ಟು ಡೂ ದ್ಯಾಟ್. ಸೊ ಎಕ್ಸ್ಪೋಸ್ ಎವ್ರಿ ಒನ್ಸ್ API ಏಜೆಂಟ್. ಆ ಏಜೆಂಟ್ ಇದು ಎಂಡ್ ಪಾಯಿಂಟ್ ಅನ್ನು ಸಿಕ್ಕಿ ಅದರ ಮೇಲೆ ಈ ಟೂಲನ್ನು ಅಟ್ಯಾಕ್ ಮಾಡಲಿಕ್ಕೆ ನೋಡಿ, ಆ್ಯಂಡ್ ಗಿವ್ ಸಮ್ ಸ್ಕೋರ್ ಬೇಸ್ಡ್ ಆನ್ ದ್ಯಾಟ್. ಸೊ OWASP LLM ಟಾಪ್ 10 ಅಂತ ಹೇಳಿಬಿಟ್ಟು ಒಂದು ಲೈಬ್ರರಿಯನ್ನು ನಮಗೆ ಅಟ್ಯಾಕ್ ಮಾಡ್ಬೋದು. ಆ ಲೈಬ್ರರಿಯನ್ನು ಬಿಲ್ಡ್ ಮಾಡ್ಬೋದು. ಆ ಲೈಬ್ರರಿಯನ್ನು ಯೂಸ್ ಮಾಡಿ ಒಂದು ಅಟ್ಯಾಕ್ ಕ್ಯಾಟಗರೀಸನ್ನು ಯೂಸ್ ಮಾಡಿ ನಾವು ಆ ಒಂದು ಟೂಲನ್ನು ಬಿಲ್ಡ್ ಮಾಡಿ, ಆ ಬಿಲ್ಡ್ ಮಾಡಿರುವಂಥ ಟೂಲ್ ಹ್ಯಾಸ್ ಟು ಗಿವ್ ಯು ಅ ಸ್ಕೋರ್. ಅದು ಪರ್ಟಿಕ್ಯುಲರ್ ಬಿಲ್ಡ್ ಮಾತ್ರ ಮಾಡೋದಲ್ಲ, ಬ್ಲಾಕ್ಡ್, ಪಾರ್ಷಿಯಲ್, ಸಕ್ಸೀಡೆಡ್ ಅಂತ ಹೇಳ್ಬಿಟ್ಟು ಒಂದು ಸ್ಕೋರನ್ನು ತಗೊಂಡು ಬರಬೇಕು. ಆ್ಯಂಡ್ ಇಫ್ ಯುವರ್ ಏಜೆಂಟ್ ಇಸ್ ನಾಟ್ ಸ್ಟ್ರಾಂಗ್ ಇನಫ್, ಅದಷ್ಟು ಸ್ಟ್ರಾಂಗ್ ಇಲ್ಲ ಅಂತಿದ್ರೆ, ದೆನ್ ಡೆಫಿನೆಟ್ಲಿ ಇಟ್ ವುಡಂಟ್ ವಿತ್ ಸ್ಟ್ಯಾಂಡ್ ದ ಪವರ್ ಆಫ್ ಅಂತ ಹೇಳೋದು. ನೀವು ಯಾವ ರೀತಿ ಇಂಜೆಕ್ಟ್ ಮಾಡ್ತೀರ ಅದರ ಪವರನ್ನು ಅದಕ್ಕೆ ವಿತ್ ಸ್ಟ್ಯಾಂಡ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಇದನ್ನು ಕರೆಕ್ಟಾಗಿ ನೀವು ಯುಟಿಲೈಸ್ ಮಾಡೋದು ಅಂತಿದ್ರೆ, ಐ ಥಿಂಕ್ ಇಟ್ ವಿಲ್ ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಇನ್ ಯುವರ್ ರೆಸ್ಯೂಮೆ. ಓಕೆ, ಸೊ ಇದನ್ನು ರಿಯಲ್ ಆಗಿ ಯೂಸರ್ಸ್ ಹತ್ರ ಯೂಸ್ ಮಾಡಿ, ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್.
ರಿಯಲ್ ಆಗಿ ಈ ಟೂಲನ್ನು ಬಿಲ್ಡ್ ಮಾಡಿ ಯೂಸರ್ಸನ್ನು ತಗೊಂಡು ಬಂದು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇದು ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ, ಆ್ಯಂಡ್ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಚಾರ್ಜ್ ಆಲ್ಸೋ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹಾರ್ನಸ್ ಅಂತ ಹೇಳಿದರೆ ಇಟ್ಸ್ ಅ ಪ್ರೊಟೆಕ್ಟಿವ್ ಲೇಯರ್ ಅರೌಂಡ್ ಯುವರ್ LLM. ಓಕೆ, ಸೊ ಯು ಬಿಲ್ಡ್ ಅ ಲೈಬ್ರರಿ, ಯು ಅಟ್ಯಾಕ್ ದ ರನ್ನರ್, ಯು ಟಾರ್ಗೆಟ್ ಯಾವ ಏಜೆಂಟನ್ನು ನಿಮಗೆ ಟಾರ್ಗೆಟ್ ಮಾಡಬೇಕು ಅಂತ, ಅದರ ಬೇಸಿಸ್ ಮೇಲೆ ಒಂದು ರೆಸ್ಪಾನ್ಸನ್ನು ಜನರೇಟ್ ಮಾಡಿ ಏಜೆಂಟಿಗೆ ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಆಯ್ತಾ ಇಲ್ವಾ ಅಂತ, ಅದಾದ ನಂತರ ಒಂದು ರಿಪೋರ್ಟನ್ನು ನೀವು ಪ್ರೊವೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಯು ಕ್ಯಾನ್ ಯೂಸ್ ಪೈಥಾನ್ CLI, ಯು ಕ್ಯಾನ್ ಯೂಸ್ ಫಾಸ್ಟ್ API ಆರ್ ವೆಬ್ ಫಾರ್ಮಲ್ಲಿ ನಿಮಗೆ ಅದನ್ನು ಚೂಸ್ ಮಾಡಬೇಕು ಅಂತಂದರೆ ಸ್ಟ್ರೀಮ್ಲಿಟನ್ನು ಯೂಸ್ ಮಾಡ್ಬೋದು. ಅಟ್ಯಾಕಿಗೆ LLM Top 10 OWASP, ಸೊ ಈ ರೆಫರೆನ್ಸ್ ಸ್ಟ್ಯಾಂಡರ್ಡನ್ನು ಯೂಸ್ ಮಾಡಿಕೊಂಡು ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿ, ಆ್ಯಂಡ್ ಡಾಕರನ್ನು ಡೆಫಿನೆಟ್ಲಿ ನಿಮಗೆ ಇದರಲ್ಲಿ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ರೆಸ್ಟ್ ಈಸ್ ವಾಟ್ ಈಸ್ ಕಾಮನ್ ಇನ್ ಆಲ್ ದ ಪ್ರಾಜೆಕ್ಟ್ಸ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಫಸ್ಟ್ ಪ್ರಾಜೆಕ್ಟ್. ಓಕೆ, ಸೊ ದೀಸ್ ಆರ್ ದ 5 ಪ್ರಾಜೆಕ್ಟ್ಸ್ ಗೈಸ್, ಆ್ಯಂಡ್ ಈ 5 ಪ್ರಾಜೆಕ್ಟ್ಸಲ್ಲಿ ನಿಮಗೆ ಯಾವ ಪ್ರಾಜೆಕ್ಟ್ಸ್ ನಾವು ಬಿಲ್ಡ್ ಮಾಡಬೇಕು, ಆ ಪ್ರಾಜೆಕ್ಟ್ಸ್ ಏನು ಬಿಲ್ಡ್ ಮಾಡಬೇಕು ಅದರ ಬಗ್ಗೆ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದ್ಯಾಟ್ ವಿ ಕ್ಯಾನ್ ಲುಕ್ ಇನ್ ಟು ದ್ಯಾಟ್, ಆ್ಯಂಡ್ ಅದರ ಬೇಸಿಸ್ ಮೇಲೆ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡ್ಬೋದು. ನಮ್ಮ AI ಇಂಜಿನಿಯರಿಂಗ್ ಸೀರೀಸ್ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ನೆಕ್ಸ್ಟ್ ವಿಡಿಯೋ ವಿ ಆರ್ ಕಮಿಂಗ್ ಆಫ್ ವಿತ್ ಅ ವೆರಿ ಬಿಗ್ ಪ್ರಾಜೆಕ್ಟ್ ಇದೆ, ಆ್ಯಂಡ್ ಅದಾದ ನಂತರ ದೇರ್ ಆರ್ ಲಾಟ್ ಆಫ್ ಅದರ್ ವೀಡಿಯೋಸ್ ಆಲ್ಸೋ ಕಮಿಂಗ್ ಬ್ಯಾಕ್ ಟು ಬ್ಯಾಕ್. RAG ಇದೊಂದು ಪ್ರಾಜೆಕ್ಟ್ ವೀಡಿಯೋ ಬರಲಿಕ್ಕಿದೆ, MCP ಬರಲಿಕ್ಕಿದೆ, ಆ್ಯಂಡ್ ದೆನ್ ಸ್ಲೋಲಿ ನಾವು ಫೈನ್ ಟ್ಯೂನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದಾದ ನಂತರ ದೆನ್ ವಿ ಆರ್ ಮೂವಿಂಗ್ ಇನ್ ಟು ಏಜೆಂಟಿಕ್ AI ಸೈಡ್. ಓಕೆ, ಸೊ ದೀಸ್ ಆರ್ ದ 5 ಪ್ರಾಜೆಕ್ಟ್ಸ್, ಬಿಕಾಸ್ ಬೇಸಿಕ್ ಆಗಿರುವಂಥ RAG ಸಿಸ್ಟಮ್ಸ್ ಅಥವಾ ಚಾಟ್ ಬಾಟನ್ನು ಎಲ್ಲರೂ ಬಿಲ್ಡ್ ಮಾಡ್ತಾರೆ. ಸೊ ಐ ವಾಂಟ್ ಯು ಗೈಸ್ ಟು ಬಿ ಬಿಟ್ ಯುನೀಕ್, ಆ್ಯಂಡ್ ಇಂಥ ಪ್ರಾಜೆಕ್ಟ್ಸನ್ನು ಟ್ರೈ ಮಾಡಲಿಕ್ಕೆ ನೋಡಿ. ಅಗೇನ್ ಐ ಡೋಂಟ್ ಸೇ ದಟ್ ನಾಳೆ ನೀವು ಇದನ್ನು ಕೂತ್ಕೊಂಡು ಬಿಲ್ಡ್ ಮಾಡಬೇಕು ಅಂತಲ್ಲ, ಬಟ್ ಟ್ರೈ ಮಾಡಿ ಬಿಲ್ಡ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಡಿ. ಇಫ್ ಇನ್ ಕೇಸ್ ಎಲ್ಲಿಯಾದರೂ ಆಗಲಿಲ್ಲ ಅಂತಿದ್ರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿ ವುಡ್ ಡೂ ಅ ವಿಡಿಯೋ ಆನ್ ಬಿಲ್ಡಿಂಗ್ ದಿಸ್ ಎಂಟೈರ್ ಪ್ರಾಜೆಕ್ಟ್. ಇದರಲ್ಲಿ ಒಂದು 2 ಪ್ರಾಜೆಕ್ಟ್ ಬಿಲ್ಡ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೇವೆ, ಬಟ್ ಯಾವ ಪ್ರಾಜೆಕ್ಟ್ ಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ದ್ಯಾಟ್ ವುಡ್ ಬಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಅದರ ಬೇಸಿಸ್ ಮೇಲೆ ನಮಗೆ 2 ಪ್ರಾಜೆಕ್ಟನ್ನು ಬಿಲ್ಡ್ ಮಾಡ್ಬೋದು. ಸೊ ಈ ಕಾಂಟೆಕ್ಸ್ಟ್ ನಿಮಗೆ ಅಥವಾ ಈ ಕಾಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಿದ್ರೆ ದಯಮಾಡಿ ವಿಡಿಯೋನು ಲೈಕ್ ಮಾಡೋದನ್ನು ಒಂದು ಕನ್ಸಿಡರ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಕಮೆಂಟ್ ಮಾಡಿದರೆ ದಿಸ್ ವಿಲ್ ರೀಚ್ ಅಪ್ ಟು ರಿಯಲ್ ಆಡಿಯನ್ಸ್. ಅಂದರೆ ನಿಮ್ಮ ಥರ ನೆಸೆಸಿಟಿ ಇರುವಂಥ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗುತ್ತೆ, ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ದಮ್ ಟು ಬಿಲ್ಡ್ ಅ ಪ್ರಾಜೆಕ್ಟ್. ಡೋಂಟ್ ವರಿ, ಈ HTML ಫೈಲನ್ನು ನಾನು ಅಟ್ಯಾಚ್ ಮಾಡಿಟ್ಟಿರ್ತೇನೆ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ನೀವು ಯಾಕೆ ಇದನ್ನು ಬಿಲ್ಡ್ ಮಾಡೋದು ಅಂತ. ಸೊ ಜಸ್ಟ್ ಒಂದು ರೀಕ್ಯಾಪ್ ಮಾಡಬೇಕು ಅಂತಿದ್ರೆ ಫಸ್ಟ್ ಪ್ರಾಜೆಕ್ಟಿಂದ ವಿ ಹ್ಯಾವ್ ಡನ್ ಫಸ್ಟ್ ಪ್ರಾಜೆಕ್ಟ್ ಇಸ್ ಅ ಮಲ್ಟಿ ಏಜೆಂಟ್ ಸಿಸ್ಟಮ್. ಮಲ್ಟಿಪಲ್ ಏಜೆಂಟ್ಸ್ ಹೇಗೆ ಆರ್ಕೆಸ್ಟ್ರೇಟ್ ಮಾಡೋದು ಲ್ಯಾಂಗ್ರಾಫ್ ಯೂಸ್ ಮಾಡಿ, ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ. 2ನೇ ಪ್ರಾಜೆಕ್ಟ್ RAG ಮಾತ್ರ ಅಲ್ಲದೆ RAG ಜೊತೆ ನಾವೊಂದು ಇವ್ಯಾಲ್ವನ್ನು ಗೇಟೆಡ್ ಆಗಿರುವಂಥ ಇವ್ಯಾಲ್ವನ್ನು ನೋಡಿದ್ವಿ. ಅದರಲ್ಲಿ 2 ಲೇಯರ್ಸನ್ನು ಹಾಕಿದ್ವಿ, ದಟ್ ಈಸ್ BM25 ಹಾಗೂ ರ್ಯಾಂಕಿಂಗ್ ಆ್ಯಂಡ್ ರ್ಯಾಂಕಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ ನಂತರ 3ನೇ ಪ್ರಾಜೆಕ್ಟ್ RAGs ಯೂಸ್ ಮಾಡ್ಕೊಂಡು ಇವ್ಯಾಲ್ಯೂಯೇಟ್ ಕೂಡ ಮಾಡಿದ್ವಿ ಆ ಪ್ರಾಜೆಕ್ಟನ್ನು. 3ನೇ ಪ್ರಾಜೆಕ್ಟಲ್ಲಿ ನಾವು LLM ಗೇಟ್ವೇ, ಸಿಮಿಲರ್ ಲೈಕ್ ನಮ್ಮ ಲೋಡ್ ಬ್ಯಾಲೆನ್ಸರ್ ಹೇಗುಂಟು ಅದೇ ರೀತಿ ಒಂದು ಗೇಟ್ವೇ ಮಾಡಿ, ಆ ಗೇಟ್ವೇಯಿಂದ ಮಲ್ಟಿಪಲ್ AI ಮಾಡೆಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ಸನ್ನು ನೋಡಿದ್ವಿ. ಅದಾದ ನಂತರ 4th ಪ್ರಾಜೆಕ್ಟಲ್ಲಿ ನಾವು ಟೆಕ್ಸ್ಟ್ ಟು SQL ಏಜೆಂಟನ್ನು ಬಿಲ್ಡ್ ಮಾಡಿದ್ವಿ, ಪ್ರೊವೈಡೆಡ್ ಅಲ್ಲಿ ಗಾರ್ಡ್ ರೇಲ್ಸನ್ನು ಪ್ರೊವೈಡ್ ಮಾಡಿದ್ವಿ, ದಟ್ ಅದು ಡಿಸಿಷನ್ ತಗೊಳ್ಬೋದು, ಬಟ್ ಡಿಸಿಷನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಿಂತಲೂ ಮುಂಚೆ ನಿಮ್ಮ ಅಪ್ರೂವಲನ್ನು ತಗೊಳ್ಬೇಕು ಅಂತ. ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ 5th ಒನ್, ಯು ಹ್ಯಾವ್ ಬಿಲ್ಟ್ ಅ ಟೂಲ್ ಟು ಎಕ್ಸ್ಪ್ಲಾಯ್ಟ್ ಯುವರ್ ಓನ್ ಏಜೆಂಟ್. ನಿಮ್ಮ ಏಜೆಂಟನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅದಕ್ಕೆ ತಕ್ಕ ಒಂದು ರಿಪೋರ್ಟನ್ನು ಜನರೇಟ್ ಮಾಡಿ, ನಿಮ್ಮ ಏಜೆಂಟ್ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಸೆಕ್ಯೂರ್ ಇದೆ, ಎಷ್ಟು ಬೈಪಾಸ್ ಮಾಡ್ತಾ ಇದೆ, ಎಷ್ಟು ಕ್ರಿಟಿಕಲ್ ಕಂಡೀಷನ್ಸಲ್ಲಿ ಹೇಗೆ ಪರ್ಫಾರ್ಮ್ ಆಗ್ತಿದೆ, ಇದರ ಬೇಸಿಸ್ ಮೇಲೆ ಒಂದು ಔಟ್ಪುಟ್ ಕೊಡುವಂಥ ಒಂದು ಟೂಲನ್ನು ಕೂಡ ನೀವು ಇಲ್ಲಿ ಬಿಲ್ಡ್ ಮಾಡ್ತಿದ್ರಿ. ಸೊ ವಿ ಹ್ಯಾವ್ ಟಚ್ ಬೇಸ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಬೇಸಿಕ್ ಚಾಟ್ ಬಾಟ್ಸ್ ಆ ಮೈಂಡ್ಸೆಟ್ಟಿಂದ ಹೊರಗೆ ಬಂದು ನಾವು ಎಂಟೈರ್ ಒಂದು ಪ್ರೊಡಕ್ಷನ್ ರೆಡಿ ಅಪ್ಲಿಕೇಶನ್ಸ್ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರ ಬೇಸಿಸ್ ಮೇಲೆ ನಿಮಗೆ ಯಾವ 2 ಪ್ರಾಜೆಕ್ಟ್ ನಾವು ಬಿಲ್ಡ್ ಮಾಡಬೇಕೋ ಅದರ ಬಗ್ಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ವಿ ಆರ್ ಹ್ಯಾಪಿ ಟು ಬಿಲ್ಡ್. ಸೊ ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಅವರ್ ಕಮ್ಯುನಿಟಿ ಗೈಸ್. ಸೊ ನಾವೊಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ತಿದ್ದೇವೆ. ಸೊ ಆ ಕಮ್ಯುನಿಟಿಯಲ್ಲಿ ದರ್ ಆರ್ ಲಾಟ್ ಆಫ್ ಡೆವಲಪರ್ಸ್. ಆಲ್ರೆಡಿ ವಿ ಹ್ಯಾವ್ ಮೋರ್ ದೆನ್ 500 ಪೀಪಲ್ ಇನ್ ಅವರ್ ಕಮ್ಯುನಿಟಿ ರೈಟ್ ನೌ. ಸೊ ಅಲ್ಲಿ ನಿಮಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಅಲ್ಲಿ ಲಿಂಕ್ ನಾನು ಕೆಳಗೆ ಕೊಟ್ಟಿರ್ತೇನೆ, ಜಸ್ಟ್ ಕೈಂಡ್ಲಿ ಜಾಯ್ನ್ ಇಟ್. ಅಲ್ಲಿ ನಾವು ಡಿಫ್ರೆಂಟ್ ವೀಡಿಯೋಸ್ ಯಾವುದೆಲ್ಲ ಲಾಂಚ್ ಆಗುತ್ತೆ, ಡಿಫ್ರೆಂಟ್ AI ಪ್ರಾಡಕ್ಟ್ಸ್ ಬಗ್ಗೆ ಹಲವಾರು ಇನ್ಫಾರ್ಮೇಷನ್ಸನ್ನು ಅಲ್ಲಿ ಶೇರ್ ಮಾಡ್ತೇವೆ, ಸೊ ದಟ್ ಎವ್ರಿ ಒನ್ ಕ್ಯಾನ್ ಪುಟ್ ಅಪ್ ದೇರ್ ಹ್ಯಾಂಡ್ ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್ ಟುಗೆದರ್. ಓಕೆ, ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಿದ್ರೆ, ಆ್ಯಂಡ್ ನಮ್ಮ ಇಟ್ಸ್ ಅ ಲಾಟ್ ಆಫ್ ವರ್ಕ್ ವಿಚ್ ಗೋಸ್ ಬಿಹೈಂಡ್ ದ ಸೀನ್ಸ್ ಗೈಸ್. ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೇವೆ ನಾವು ಇಂಥ ಒಂದು ಕಾಂಟೆಂಟನ್ನು ಜನರೇಟ್ ಮಾಡಲಿಕ್ಕೆ. ಅದು ನಿಮ್ಗೆ ಇಷ್ಟ ಆಯಿತು ಅಂತಿದ್ರೆ ಜಾಸ್ತಿ ಜನರ ಹತ್ರ ರೀಚ್ ಮಾಡಲಿಕ್ಕೂ ನಮ್ಮನ್ನು ಹೆಲ್ಪ್ ಮಾಡಿ. ಓಕೆ, ಹ್ಯಾವಿಂಗ್ ಸೆಡ್ ದಟ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.